ಸರ್, ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಇದ್ರದ್ದು ಇಂಪಾರ್ಟೆನ್ಸ್ ಹೇಳಿ ಸರ್. ನಮ್ಮ ವ್ಯೂವರ್ಸ್ಗೆ ಶುಡ್ ನೋ ವಾಟ್ ಇಸ್ ಹೆಲ್ತ್ ಇನ್ಶೂರೆನ್ಸ್. ಎಷ್ಟು ಇಂಪಾರ್ಟೆಂಟ್ ಇದು? ವೈ ಯು ಬ್ರಿಂಗ್ ದಿಸ್ ಇನ್ಶೂರೆನ್ಸ್ ಸಬ್ಜೆಕ್ಟ್ ವಿಚ್ ಇಸ್ ಓನ್ಲಿ ಟಾಕಿಂಗ್ ಅಬೌಟ್ ನೆಗೆಟಿವಿಟಿ? ಅದು ಮುಂಚಿತವಾಗಿ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಇದರಲ್ಲಿ ಮಾಡಬೇಕಾ, ಯಾಕೆ ಮಾಡಬೇಕು ಅಂದ್ರೆ ಇದು ಇನ್ಶೂರೆನ್ಸೇ ಒಂದು ಮೋಸದ ಬಿಸ್ನೆಸ್. ಯಾಕಂದ್ರೆ ಇದ್ರ ಬಗ್ಗೆ ತುಂಬಾ ಚರ್ಚೆ ಇದೆ. ಅಂದ್ರೆ ಇದು ಒಂಥರ ಫೈನಾನ್ಷಿಯಲ್ ಹೆಲ್ತ್. ಕ್ಲೈಮ್ ನಿಮ್ಗೆ ಅವರು ಗ್ಯಾರಂಟಿ ಕೊಡಿಸ್ತಾರೆ ಅಂತ, ಅದು ಮುಂಚೆ ಎಲ್ಲ ಹಂಗೆ ಹೇಳ್ತಾ ಇದ್ರು, ಕ್ಲೈಮ್ಸ್ ಕೊಡಿಸ್ತೀವಿ ನಾವು ಬನ್ನಿ ಅಂತ. ಈಗ ಯಾರು ಕ್ಲೈಮ್ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಇದು ಇನ್ಶೂರೆನ್ಸ್ ವರ್ಕ್ ಆಗಲ್ಲ. ನಾನು ಹೋದ್ಮೇಲೆ ಸಿಗಂತದ್ದು ಅದು ಯಾರಿಗೆ? ನಾಮಿನಿಗೆ ಸಿಗಂತದ್ದು. ಮಾಡಬೇಕಾ? ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು, ಅದೇ ರಿಸ್ಕ್. ಒಂದು ಅನುಭವ ಆಗಿರುವಂಥದ್ದು. ಯಾರು ಸುಮ್ಮನೆ ಬಂದು ನಮಗೆ ಕ್ಲೈಮ್ ಸಿಕ್ಕಿಲ್ಲ ಅಂತ ಯಾರು ಹೇಳಲ್ಲ. ಕಾಯ್ದೆ ಪ್ರಕಾರ ಎಲ್ಲ ನೀವು ಸಬ್ಮಿಟ್ ಮಾಡಿರ್ತೀರಾ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ, ಆದ್ರೂ ಒಂದೊಂದ್ಸಲ ಕ್ಲೈಮ್ ಸಿಗಲ್ಲ. ಹೋಗಿರೋರು ವಾಪಸ್ ಬರಲ್ಲ, ಹೋಗಿರೋರು ಕೊರತೆ ನಾವು ನೀಗ್ಸಕ್ಕಾಗಲ್ಲ ಇನ್ಶೂರೆನ್ಸ್ ಇಂದ. ವೆಲ್ಕಮ್ ಟು RP ಪಾಡ್ಕಾಸ್ಟ್. ನಾನು ನಿಮ್ಮ ಹೋಸ್ಟ್ ಹರದಿಗೇರಿ ರಾಘವೇಂದ್ರ ಪ್ರಸಾದ್. ಬನ್ನಿ ಇವತ್ತಿನ ಗೆಸ್ಟ್ನ ಪರಿಚಯ ಮಾಡ್ಕೊಳ್ಳೋಣ. ರಾಮ್, ನಮಸ್ಕಾರ. ವೆಲ್ಕಮ್ ಟು RP ಪಾಡ್ಕಾಸ್ಟ್. ನಮಸ್ಕಾರ ರಾಘವೇಂದ್ರ, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ನಮಗೆ ನಿಮ್ಮನ್ನ ಲಾಂಗ್ ಪೆಂಡಿಂಗ್ ಇತ್ತು ನಿಮ್ಮ ಹತ್ರ ಒಂದು ಮಾತಾಡೋಣ ಅಂತ. ಒಂದು ಏನು ಇಂಟೆನ್ಷನ್ ಅಂದರೆ ನಿಮ್ಮ ಜೊತೆ ಮಾತಾಡೋಕ್ಕೆ, ವಿ ಜಸ್ಟ್ ವಾಂಟ್ ಟು ನೋ ದ ಫೈನಾನ್ಸ್ ಅನ್ನೋದು ಒಂದು ಸಬ್ಜೆಕ್ಟ್. ಇದು ಬಿಸ್ನೆಸ್ಗೂ ತೊಗೊಳ್ಳಿ, ಪರ್ಸ್ನಲ್ಗೂ ತೊಗೊಳ್ಳಿ. ನನ್ನ ಪ್ರಕಾರ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಇಟ್ ಈಸ್ ಅ ಬ್ಲಡ್ ಆಫ್ ಅ ಬಿಸ್ನೆಸ್. ಅಂದರೆ ನಮ್ಮ ನರ್ವ್ಸಲ್ಲೆಲ್ಲ ಬ್ಲಡ್ ಹೆಂಗೆ, ಫೈನಾನ್ಸ್ ಅನ್ನೋದು ಒಂದು ಬಿಸ್ನೆಸ್ಗೆ ಅದೇ ಥರ. ಇಂಡಿವಿಜುವಲ್ ಆಗಿ ನೋಡಿದ್ರೆ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಅದನ್ನು ಇಂಡಿವಿಜುವಲ್ ಆಗಿ ನಾನು ನನ್ನ ಸಂಸಾರ, ಮಕ್ಕಳು, ಹೆಂಡತಿ, ಮನೆ ನಡೆಸಬೇಕು ಅಂದರೆ ದಟ್ ಈಸ್ ಇಟ್ ಸೆಲ್ಫ್ ಎಸ್ ಕೈಂಡ್ ಆಫ್ ಅ ಬಿಸ್ನೆಸ್ ಥರ ನೋಡಿದ್ರೆ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಐ ವಾಸ್ ಥಿಂಕಿಂಗ್, ನನ್ನದೇ ಆದಂಥ ಕೆಲವೊಂದು ಕ್ವಶನ್ಗಳಿದೆ. ದಯವಿಟ್ಟು ನೀವು ಅದನ್ನು ಯು ಪುಟ್ ಇಟ್ ಇನ್ ರೈಟ್ ಫಾರ್ಮ್ಯಾಟ್ ಸೊ ದಟ್ ಐ ಅಂಡರ್ಸ್ಟ್ಯಾಂಡ್ ಆಸ್ ಅ ಕಾಮನ್ ಮ್ಯಾನ್. ಡೆಫಿನೆಟ್ಲಿ. ಸೊ ನಮ್ಮ ವ್ಯೂವರ್ಸ್ಗೋಸ್ಕರ ಟೆಲ್ ಮಿ ವಾಟ್ ಈಸ್ ರಾಮ್ ಆ್ಯಂಡ್ ವಾಟ್ ಡಸ್ ಈ ಡೂ. ಏನು ಅವರು ವಿಷನ್ನು, ಮಿಷನ್, ಗೋಲ್ ಏನು ಈ ಫೈನಾನ್ಷಿಯಲ್ ಆಸ್ ಅ ಸರ್ಟಿಫೈಡ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ, ಪ್ರಾಕ್ಟೀಷನರ್ ಆಗಿ ನೀವು ಏನು ಮಾಡ್ತೀರಿ ಅಂತ? ಶೋರ್. ಥ್ಯಾಂಕ್ ಯು ರಾಘವೇಂದ್ರ. ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಕರೆಸಿದ್ದಕ್ಕೆ ಮತ್ತು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಒಂದು ತುಂಬ ಮುಖ್ಯವಾದ ವಿಷಯವನ್ನು ನೀವು ಈಗ ಇವತ್ತು ಎತ್ತಿದ್ದೀರಾ. ಏನು ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು. ನೀವು ಹೇಳಿದ್ರಿ ಬಿಸ್ನೆಸ್ಗಾಗಲಿ ಇಲ್ಲ ನಮ್ಮ ವೈಯಕ್ತಿಕ ಜೀವನಕ್ಕಾಗಲಿ ಇದು ತುಂಬ ಮುಖ್ಯವಾದದ್ದು. ನಮಗೆ ಚಿಕ್ಕವರಿದ್ದಾಗಲಿಂದ ಓದು, ಹೈಯರ್ ಎಜುಕೇಷನ್ ಎಲ್ಲ ಆಗೋ ತನಕ ದುಡ್ಡು ಹೇಗೆ ದುಡಿಯೋದು ಅನ್ನೋದೇ ನಮಗೆ ಫೋಕಸ್ ಇರುತ್ತೆ. ಆ ದುಡ್ಡು ದುಡ್ದಾದ್ಮೇಲೆ ಅದರದ್ದು ಮ್ಯಾನೇಜ್ಮೆಂಟ್ ಏನಿದೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು, ಅದ್ರ ಬಗ್ಗೆ ಅಷ್ಟು ಇನ್ನೂ ಗಮನ ನಮಗೆ ಸಿಕ್ಕಿಲ್ಲ. ಮನೆಗಳಲ್ಲಾಗಲಿ, ನಾವು ಓದೋ ಶಾಲೆ ಕಾಲೇಜುಗಳಲ್ಲಾಗಲಿ ಅದಕ್ಕೆ ಆದ ಒಂದು ಸಪ್ರೇಟ್ ಟಾಪಿಕ್ಕು ಈವರೆಗೂ, ಸಬ್ಜೆಕ್ಟು ಈವರೆಗೂ ಇಂಟ್ರೊಡ್ಯೂಸ್ ಆಗಿಲ್ಲ. ಅದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ಪಾರ್ಲಿಮೆಂಟಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ನೀಡಿದ್ದಾರೆ. ಇದು ಸ್ಕೂಲ್ ಮಟ್ಟದಲ್ಲೇ ಹುಡುಗರಿಗೆ ಪರ್ಸ್ನಲ್ ಫೈನಾನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು, ಎಚ್ಚರಿಕೆ ಮೂಡಿಸ್ಬೇಕು ಅನ್ನೋ ಒಂದು ದಿಶೆಯಲ್ಲಿ ಆಗಲೇ ಈಗ ಕೆಲವು ಹೆಜ್ಜೆಗಳನ್ನು ನೀಡ್ತಾ ಇದ್ದಾರೆ, ಸರ್ಕಾರ ಆಗಲಿ ಇಲ್ಲ ಇತರೆ ಸಂಸ್ಥೆಗಳಾಗಲಿ. ಆದರೂ ಕೂಡ ನೀವು ಹೇಳಿದಾಗೆ ಇದು ಇನ್ನೂ ಹೆಚ್ಚಿನ ಜನತೆಗೆ ತಲುಪಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದೇ ಒಂದು ನಾವು ಬೆಳೆದಿರೋ ಒಂದು ವಾತಾವರಣ ಆಗಿರ್ಬೋದು, ಮತ್ತು ದುಡ್ಡುಗೂ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ದುಡ್ಡು ತುಂಬ ದುಡ್ದಾಗ ಅದು ಒಂಥರ ಬೇರೆ ಬೇರೆ ರೀತಿಯಲ್ಲಿ ನೋಡೋದು ಒಂದು ಸಂಪ್ರದಾಯನೂ ನಮ್ಮಲ್ಲಿದೆ. ಹೆಚ್ಚಿಗೆ ದುಡ್ಡು ದುಡಿದ್ರೇನೋ ಇದು ಯಾವ ಥರ. ಓಕೆ, ನಾನೀಗ ನನ್ನ ಒಂದು ಬ್ಯಾಕ್ಗ್ರೌಂಡ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ನನ್ನ ಹೆಸರು ರಾಮಚಂದ್ರ ರಾವ್. ನಾನು ಬೆಂಗಳೂರಲ್ಲಿ ಪರ್ಸ್ನಲ್ ಫೈನಾನ್ಸ್ ಕನ್ಸಲ್ಟೆಂಟ್ ಆಗಿ ಮತ್ತು ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಆಗಿ ಕಳೆದ 7-8 ವರ್ಷದಿಂದ ನಮ್ಮ ಕ್ಲೈಂಟ್ಸಿಗೆ ಸರ್ವಿಸನ್ನು ಕೊಡ್ತಾ ಇದ್ದೀನಿ. ನೀವು ಯಾವ ರೀತಿ ಸರ್ವಿಸು ಅಂತ ಹೇಳೋದಾದರೆ, ಈಗ ನಾನು ಅದೇ ಹೇಳೋ ಹಾಗೆ ಜನ ದುಡ್ದಿರ್ತಾರೆ, ಆ ದುಡ್ಡಿನ ನಿರ್ವಹಣೆ, ಅದ್ರ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನನ್ನ ತಕ್ಕಮಟ್ಟಿಗೆ ಏನು ಸಲಹೆ ಕೊಡೋಕ್ಕಾಗುತ್ತೆ ನಮ್ಮ ಅನುಭವದಿಂದ, ನಾವು ಓದಿರೋದ್ರಿಂದ ಅದ್ರ ಬಗ್ಗೆ ನಾವು ಸಲಹೆ ಕೊಡ್ತೀವಿ. ಸೊ ಇದು ನಾವು ಮಾಡೋ ಕೆಲಸ. ಇದು ಸ್ವಲ್ಪ ನಮ್ಮ ಬಗ್ಗೆ ಇನ್ನೂ ಮುಂಚೆ ಏನು ಮಾಡ್ತಾ ಇದ್ವಿ ಅಂತ ಹೇಳಬೇಕು ಅಂದರೆ, ಇದೇ ರೀತಿ ಬ್ಯಾಂಕು ಮತ್ತು ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರಿಂದ ಅದರದ್ದು ಒಂದು ಅನುಭವನೂ ಕೂಡ ಪಡೆದಿದ್ದೀವಿ. ಈಗ ನಾವು ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ, ಅದರದ್ದು ಬಗ್ಗೆ ಒಂದು ಅನುಭವ ಪಡೆಯೋದೂ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಎರಡೂ ಒಂದು ಮಿಶ್ರಣದಿಂದ ಒಂದು ನಮ್ಮ ಕ್ಲೈಂಟ್ಸಿಗೆ ಸಹಾಯ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೂ ಹೆಚ್ಚಾಗಿ ನಮಗೇನು ಒಂದು ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಒಂದು ವಿಷಯ ಏನು ಅಂದರೆ, ಇದ್ರ ಬಗ್ಗೆ ಮಾಹಿತಿ, ಎಚ್ಚರಿಕೆಯನ್ನು ಮೂಡಿಸೋದು. ಈಗ ನೀವು ನಿಮ್ಮ ಪಾಡ್ಕಾಸ್ಟ್ ಮೂಲಕ ಹೆಲ್ತ್ ಕೇರ್ ಅನ್ನೋ ಒಂದು ಡಿವಿಷನಲ್ಲಿ ಏನು ನೀವು ಎಲ್ಲ ಒಂದು ಪ್ರಚಾರ ಮಾಡ್ತಾ ಇದ್ದೀರಾ, ಇಲ್ಲಿ ತುಂಬ ಮೆಡಿಕಲ್ ಪ್ರೊಫೆಷ್ನಲ್ಸ್ ಬರ್ತಾರೆ ನಿಮ್ಮ ಪಾಡ್ಕಾಸ್ಟ್ಗೆ, ಜನಸಾಮಾನ್ಯರಿಗೆ ಮುಟ್ಟೋ ರೀತಿಯಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಅದೇ ರೀತಿ
ಈ ಫೈನಾನ್ಸ್ ಅನ್ನೋ ಫೀಲ್ಡಲ್ಲೂ ಕೂಡ ಅದೇ ರೀತಿಯಾದ ಒಂದು ಎಚ್ಚರಿಕೆ ಮೂಡಿಸಬೇಕು. ಅಂದರೆ ಇದು ಒಂಥರ ಫೈನಾನ್ಷಿಯಲ್ ಹೆಲ್ತ್. ಅಬ್ಸಲ್ಯೂಟ್ಲಿ, ಯು ಆರ್ ಅಬ್ಸಲ್ಯೂಟ್ಲಿ ಪುಟ್ ಇಟ್ ರೈಟ್ ವೇ. ಇಟ್ಸ್ ಅ ಫೈನಾನ್ಷಿಯಲ್ ಹೆಲ್ತ್. ಅದು ಫಿಸಿಕಲ್ ಹೆಲ್ತ್ ಆದರೆ ಇದು ಫೈನಾನ್ಷಿಯಲ್ ಹೆಲ್ತ್. ಎರಡು ಕೂಡ ಒಬ್ಬ ಮನುಷ್ಯನಿಗೆ ಇಲ್ಲ ಒಂದು ಕುಟುಂಬಕ್ಕೆ ತುಂಬಾ ಅವಶ್ಯಕತೆ ಆಗಿರುವಂಥ ವಿಷಯ. ಸೊ ಎಸ್, ಡೆಫಿನೆಟ್ಲಿ ಇದ್ರ ಬಗ್ಗೆ ಇನ್ನೂ ಚರ್ಚೆ ಮಾಡೋಣ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಹ್ಯಾವ್ ಇನ್ವೈಟೆಡ್ ಮಿ ಹಿಯರ್ ಟುಡೇ. ಥ್ಯಾಂಕ್ ಯು. ನಾವು ಈಗ ಶುರು ಮಾಡಬೇಕು ಅಂದರೆ ನನ್ನ ಒಂದು ಇನಿಷಿಯಲ್ ಕ್ವಶನು, ಈ ಲೈಫ್ ಇನ್ಶೂರೆನ್ಸು, ಈಗ ಮಾರ್ಕೆಟಲ್ಲಿರೋಂಥ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಂಥದ್ದು. ಇನ್ಶೂರೆನ್ಸ್ ಅಂದ್ರೇ ಒಂದು ನೋಷನ್ ಒಂಥರ ಡಿಫ್ರೆಂಟು. ಹೌದು, ನಿಜ. ಇದೊಂಥರ ಇನ್ವೆಸ್ಟ್ಮೆಂಟು, ಅಷ್ಟೊಂದು ಗ್ರೇಟ್ ರಿಟರ್ನ್ಸ್ ಅಲ್ಲ. ಕರೆಕ್ಟ್. ಇದರಲ್ಲಿ ಮಾಡಬೇಕಾ, ಯಾಕೆ ಮಾಡಬೇಕು, ಬೇರೆ ಆಪರ್ಚುನಿಟಿಗಳು ಸಿಕ್ಕಾಪಟ್ಟೆ ಇದೆ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಗೋಲ್ಡಲ್ಲಿ ಹಾಕಿರ್ಬೋದು, ಅಥವಾ ಬೇರೆ ಒಂದು ಮನೆ ಕಟ್ಟಿ ಮಾರಂಥದ್ದಾಗಿರ್ಬೋದು. ದರ್ ಲಾಟ್ ಆಫ್ ಅದರ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸು ಪಾಸಿಬಿಲಿಟೀಸ್ ಇದೆ. ನಿಜ. ಮ್ಯೂಚುವಲ್ ಫಂಡ್ ಆಗಿರ್ಬೋದು. ಇನ್ಶೂರೆನ್ಸ್ ಅನ್ನಂದ್ರೆ ಏನು, ಯಾಕೆ ಇನ್ಶೂರೆನ್ಸ್ ಮಾಡಬೇಕು, ಹೌ ಇಂಪಾರ್ಟೆನ್ಸ್ ಇಸ್ ದಿಸ್ ಇನ್ಶೂರೆನ್ಸ್? ಶ್ಯೂರ್. ಇನ್ಶೂರೆನ್ಸ್ ಬಗ್ಗೆ ಸ್ವಲ್ಪ ನಾವು ಒಂದು 2 ಹೆಜ್ಜೆ ಹಿಂದೆ ತಗೊಂಡು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಪದ ಬಳಕೆಯಾಗಿದ್ದು ಮತ್ತು ಅದರದ್ದು ಅನುಭವ ಆಗಿದ್ದೇನೆ ನಮಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ LICಯ ಮೂಲಕ. ಈಗ ನಾವು ಚಿಕ್ಕವರಿದ್ದಲ್ಲಿ ಅವಾಗ ನಮ್ಮ ತಂದೆ ತಾಯಿಗಳಾಗಲಿ ಇಲ್ಲ ಇತರೆ ನಾವು ಜನರ ಹತ್ರ ನಾವು ವ್ಯವಹಾರ ಮಾಡಬೇಕಾದಾಗ ತಿಳ್ಕೊಂಡಿದ್ದು ಅಂದರೆ ನೀವು ಎಲ್ಲಾದರೂ ಒಂದು ಕಡೆ ಸೇವಿಂಗ್ಸ್ ಮಾಡಬೇಕು ಇಲ್ಲ ಹೂಡಿಕೆ ಮಾಡಬೇಕು ಅಂದರೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಪಾಲಿಸಿ ತೊಗೊಳ್ಳೋದಾಗಲಿ, ಪೋಸ್ಟ್ ಆಫೀಸಲ್ಲಿ ಹಾಕೋದಾಗಲಿ, ಬ್ಯಾಂಕ್ FDಯಲ್ಲಿ ಹಾಕೋದಾಗಲಿ, ಇದೆಲ್ಲ ಸಾಮಾನ್ಯವಾಗಿತ್ತು. ಇದು ನಾನು ಹೇಳ್ತಾ ಇರೋದು ಒಂದು 30 ವರ್ಷ ಹಳೆ ವಿಷಯ. ಅವಾಗ ನಮ್ಗೆ ಇನ್ಶೂರೆನ್ಸ್ ಪರಿಚಯ ಆಗಿದ್ದು ಇದು ಒಂದು ಸಣ್ಣ ಉಳಿತಾಯ ಹೂಡಿಕೆಗೆ ಸೂಕ್ತ ಆಗಿರೋ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಅಂತ ನಮ್ಗೆ ಇದು ಇಂಟ್ರೊಡ್ಯೂಸ್ ಆಗಿದೆ ಇನ್ಶೂರೆನ್ಸ್ ಅನ್ನೋದು. ಅದು ಹಾಗೆ ಬಳಕೆಯಲ್ಲಿ ಬಂದು ಕಳೆದ 30 ವರ್ಷದಿಂದ ಇಲ್ಲ 40 ವರ್ಷದಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಮ್ಮ ಭಾರತೀಯರಿಗೆ ಇನ್ಶೂರೆನ್ಸ್ ಅಂದರೆ ಫಸ್ಟು ಒಂದು ಸೇವಿಂಗ್ಸ್ ಪ್ರಾಡಕ್ಟ್ ಅಂತ ಇದು ನಮಗೆ ಪರಿಚಯ ಆಗಿರುವಂಥದ್ದು. ಸೊ ಇದು ನಾವು ಅದಾದಮೇಲೆ ಬೇರೆ ಏನು ಕಲಿಕೆ ಆಗಿಲ್ಲ ಇನ್ಶೂರೆನ್ಸ್ ಬಗ್ಗೆ. ಏನು ಮುಂಚಿತ ಒಂದು 50-60 ವರ್ಷದಿಂದ ಏನು ನಾವು ಇನ್ಶೂರೆನ್ಸ್ ಒಂದು ಸೇವಿಂಗ್ಸ್ ಪ್ರಾಡಕ್ಟ್ ಅಂತ ತಿಳ್ಕೊಂಡು ಬಂದಿದ್ದೀವೋ ಅದೇ ಕಂಟಿನ್ಯೂ ಹಾಕೊಂಡು ಬಂದಿದೆ. ಈಗಲೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಬಂಧು ಬಳಗ ಆಗಿರ್ಬೋದು, ಮನೇಲಿ ಒಂದು ಮಗು ಹುಟ್ಟೋದಾಗ್ಲಿ ಇಲ್ಲ ನೀವು ಕೆಲಸ ಸ್ಟಾರ್ಟ್ ಆಗಿದ್ದಾಗಲಿ ಫಸ್ಟ್ ಕೇಳೋದೇನೆ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸಿದ್ಯೇನಪ್ಪ ಅಂತಾನೆ. ಸೊ ಅದು ಮಾಡಿಸಿಲ್ಲ ಅಂದರೆ ಏನೋ ಒಂದು ಕಳ್ಕೊಂಡಿದ್ಯಾ ಇಲ್ಲ ಏನೋ ಒಂದು ನೀನು ಕರೆಕ್ಟಾಗಿ ಮಾಡ್ತಿಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿದೆ. ಆದರೆ ಈಗ ನಾವು ಇನ್ಶೂರೆನ್ಸ್ ಅಂತ ಒಂದು ಪ್ರಾಡಕ್ಟ್ ಆಗಲಿ ಇಲ್ಲ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡಾಗ ಇನ್ಶೂರೆನ್ಸ್ ಇರೋದೇನೆ ಒಂದು ರಿಸ್ಕ್ನ ಕವರ್ ಮಾಡೋಕ್ಕೆ. ಈ ರಿಸ್ಕ್ ಏನು ಅಂತ ಹೇಳ್ತು ಅಂದರೆ ನಾವು ಅಂದ್ಕೊಂಡಿರೋ ಘಟನೆ ಇಲ್ಲ ಅಂದ್ಕೊಳ್ಳದೇ ಇರೋ ಘಟನೆ ನಡೆದಾಗ ಅದನ್ನ ರಿಸ್ಕ್ ಅಂತ ಕರಿತೀವಿ. ಅಂದರೆ ಒಂದು ಘಟನೆ ಇದು ನಡೆಯುತ್ತೋ ಇಲ್ವೋ ಅಂತ ನಮ್ಗೆ ಯಾವಾಗ ಒಂದು ಖಚಿತ ಇಲ್ವೋ ಅದೇ ರಿಸ್ಕ್. ಈ ಥರ ಒಂದು ಇದು ಕೆಟ್ಟ ಘಟನೆ ಆದ್ರೇ ರಿಸ್ಕ್ ಅಂತ ಹೇಳಿದ್ದು ಒಂದು ಪರಿಕಲ್ಪನೆ ಇದೆ. ಬಟ್ ನಾನೇನು ಹೇಳೋದು ಅಂದರೆ ರಿಸ್ಕ್ ಅಂದರೆ ಬರೀ ನೆಗೆಟಿವ್ ಇವೆಂಟ್ ಆದ್ರೇ ರಿಸ್ಕ್ ಅಂತ ಅಲ್ಲ. ಪಾಸಿಟಿವ್ ಇವೆಂಟ್ ಆಗುತ್ತೆ ಬಟ್ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ಅದೂ ಒಂದು ರಿಸ್ಕೇನೆ. ಅದನ್ನು ಬಟ್ ನಾವು ರಿಸ್ಕ್ ಅಂದರೆ ಒಂದು ನೆಗೆಟಿವ್ ರೀತಿಯಲ್ಲಿ ನೋಡೋ ಒಂದು ಅಭ್ಯಾಸ ಇದೆ. ಬಟ್ ನಾವು ಫೈನಾನ್ಸಿಯರ್ಸ್ ನಾವು ಅದನ್ನು ಹಿಂಗೆ ರಿಸ್ಕ್ನ ಹಿಂಗೆ ವ್ಯವಹರಿಸ್ತೀವಿ ಅಂದರೆ ಯಾವುದೇ ಒಂದು ಘಟನೆ ಅದನ್ನು ನೀವು ಊಹೆ ಮಾಡಿರಲ್ಲ, ಬಟ್ ಅದಾಗ್ಬೋದು, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು, ಅದೇ ರಿಸ್ಕ್. ಸೊ ನಮ್ಮ ಜೀವನದಲ್ಲಿ ಆಗೋ ರಿಸ್ಕ್ ಏನು, ನಾವು ಕಾಯಿಲೆ ಬೀಳೋದಾಗಲಿ, ಹಾಸ್ಪಿಟ್ಲ್ ಅಡ್ಮಿಟ್ ಆಗೋದಾಗಲಿ, ಇಲ್ಲ ತುಂಬ ವರ್ಸ್ಟ್ ಕೇಸ್ ಸಿನಾರಿಯೋ ಅಂತ ಏನು ಹೇಳ್ತೀವಿ ಜೀವಾಪಾಯ ಬರೋದಾಗಲಿ, ಹಲವಾರು ಕಾರಣಗಳಿಂದ ಇದು ಒಬ್ಬ ಮನುಷ್ಯಂಗೆ ಇರೋದು ಒಂದು ಬೇಸಿಕ್ ರಿಸ್ಕ್. ಇದು ಒಂಥರ ನೀವು ಬಯೋಲಾಜಿಕಲ್ ರಿಸ್ಕ್ ಅಂತ ಹೇಳ್ಬೋದು. ಬಟ್ ಈ ಬಯೋಲಾಜಿಕಲ್ ರಿಸ್ಕಿಗೆ ಒಂದು ಫೈನಾನ್ಷಿಯಲ್ ರಿಸ್ಕ್ ಕೂಡ ಇದೆ. ಏನು ಅದರ ವಿಷಯ ಅಂದರೆ ಈಗ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬೋದು ಅಂತ ಹೇಳಿದೆ. ಆಸ್ಪತ್ರೆ ಅಡ್ಮಿಟ್ ಆದಾಗ ಏನು ಫೈನಾನ್ಷಿಯಲ್ ರಿಸ್ಕ್ ಏನು ಅಂದರೆ ಆಬ್ವಿಯಸ್ಲಿ ನೀವು ಹಾಸ್ಪಿಟಲ್ ದುಡ್ಡು ಕಟ್ಟಬೇಕು, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕಾಸ್ಟ್ ಕೊಡಬೇಕು, ಅದರದ್ದು ರೂಮ್ ಕಾಸ್ಟ್ ಇರುತ್ತೆ ಅದು ಕೊಡಬೇಕು, ಡಾಕ್ಟ್ರ್ ಫೀಸ್ ಇರುತ್ತೆ, ಹಲವಾರು ಔಷಧಿಗಳು ಇರುತ್ತೆ, ಸರ್ಜರಿ ಆಗಿರ್ಬೋದು. ಸೊ ಇದಕ್ಕೆಲ್ಲ ಹಣ ಎಲ್ಲಿಂದ ಬರಬೇಕು? ಈಗ ನೀವು ಏನು ಉಳಿತಾಯ ಮಾಡಿರ್ತೀರ ಅಲ್ಲಿಂದಾನೇ ಕೊಡಬೇಕು. ಈಗ ನಮ್ಮ ದೇಶದಲ್ಲಿ ಉಳಿತಾಯದ ಏನೊಂದು ಕಾನ್ಸೆಪ್ಟ್ ಇದೆ, ಅದು ಮುಂಚಿತವಾಗಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಈಗಲೂ ಜನ ಉಳಿತಾಯ ಮಾಡ್ತಾರೆ. ಬಟ್ ಇವತ್ತಿನ ಒಂದು ಟೈಮಲ್ಲಿ ಉಳಿತಾಯ ಅನ್ನೋದು ಕಡಿಮೆ ಆಗ್ತಾ ಇದೆ. ಜನ ಈ ಕನ್ಸಂಪ್ಷನ್ ಟ್ರೆಂಡ್ ಅಂತ ಏನು ಹೇಳ್ತೀವಿ, ಕನ್ಸಂಪ್ಷನ್ ಕಡೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದಾರೆ. ಕನ್ಸಂಪ್ಷನ್ ಅಂದರೆ ಏನು, ಈಗ ನಾನು ದುಡಿದಿದ್ದ ಕೂಡಲೇ ಫಸ್ಟ್ ಏನಾದರೂ ವಸ್ತುವನ್ನ ಹೋಗಿ ಖರೀದಿಸೋದು. ಅದು ಮೊಬೈಲ್ ಫೋನ್ ಆಗಿರ್ಬೋದು, ನಿಮ್ಮ ವಾಹನ ಆಗಿರ್ಬೋದು, ಮತ್ತೊಂದು ಇನ್ನೊಂದು. ನಮಗೆ ಏನೊಂದು ಬೇಸಿಕ್ ಫೈನಾನ್ಷಿಯಲ್ ಭದ್ರತೆ ಏನು ಬೇಕು, ಆರ್ಥಿಕ ಭದ್ರತೆ ಇಲ್ಲ ಸ್ಥಿರತೆ ಅಂತ ಏನು ಹೇಳ್ತೀವಿ, ಸ್ಟೆಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ, ಈ ಎರಡರ ಬಗ್ಗೆ ನಾವು ಯೂಶಲಿ ಗಮನ ಕೊಡಲ್ಲ.
ಫಸ್ಟ್ ನಮಗೆ ಗಮನ ಸೆಳೆಯೋದೇ ಈ ಮಾರ್ಕೆಟಲ್ಲಿ ಸಿಗೋ ವಸ್ತುಗಳು. ಅದು ನ್ಯಾಚುರಲ್ ಅಂತಲೂ ಹೇಳ್ಬೋದು. ಯಾಕಂದರೆ ಒಬ್ಬ ಮನುಷ್ಯನಿಗೆ ಏನೋ ಆಕರ್ಷಿತ ಆಗುತ್ತೋ ಅದ್ರ ಕಡೆನೇ ನಾವು ಗಮನ ಹರಿಸೋದು ಏನೋ ಸಹಜ. ಬಟ್ ನಾವೇನು ಹೇಳೋದು ಫೈನಾನ್ಷಿಯಲ್ ಪ್ಲ್ಯಾನರ್ಸ್ ಆಗಿ, ನೀವು ದುಡ್ಡು ದುಡಿಯೋಕ್ಕೆ ಪ್ರಾರಂಭ ಮಾಡಿದಾಗ ಫಸ್ಟು ಈ ರಿಸ್ಕ್ಗಳು ಏನಿದೆ ಅದನ್ನು ನೀವು ಕವರ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಒಂದು ತುಂಬ ನಿಮ್ಗೊಂದು ವಿಷಯ ಏನು ಶೇರ್ ಮಾಡ್ಕೊತೀನಿ ಅಂದರೆ, ರಾಮ್, ಈ ಇನ್ಶೂರೆನ್ಸ್ ಅಂದ್ಕೊಳ್ಳೆ ನೀವೆಲ್ಲ ಬಂದು ಬರೀ ನೆಗೆಟಿವ್ ಆಗೇ ಮಾತಾಡ್ತೀರಾ ಅಂತ ಒಂದು ಸಾಮಾನ್ಯವಾದ ಒಂದು ನಮ್ಮ ಬಗ್ಗೆ ಕಂಪ್ಲೇಂಟ್. ಯಾಕೆ ನಾವು ಜಸ್ಟ್ ಒಂದು ಮಗು ಹುಟ್ಟಿದಾಗ ಇಲ್ಲ ನಾವು ಒಂದು ಫಸ್ಟ್ ಜಾಬ್ ಸೇರಿದಾಗ ಅದು ಒಂದು ಒಳ್ಳೆ ಘಟನೆ ನಮ್ಮ ಒಂದು ಇದರಲ್ಲಿ. ಘಟನೆ ಅನ್ನೋಕಿನ ಒಂದು ಇಟ್ಸ್ ಅ ಗುಡ್ ಇವೆಂಟ್ ಇನ್ ಅವರ್ ಲೈಫ್, ಗುಡ್ ಎಪಿಸೋಡ್ ಆಫ್ ಲೈಫ್. ವೈ ಯು ಬ್ರಿಂಗ್ ದಿಸ್ ಇನ್ಶೂರೆನ್ಸ್ ಸಬ್ಜೆಕ್ಟ್ ವಿಚ್ ಇಸ್ ಓನ್ಲಿ ಟಾಕಿಂಗ್ ಅಬೌಟ್ ನೆಗೆಟಿವಿಟಿ? ನಾವೇನು ಹೇಳೋದು ಅಂದರೆ, ಹೌದು ಕರೆಕ್ಟೇ, ಡೆಫಿನೆಟ್ಲಿ ಪಾಸಿಟಿವ್ ಇವೆಂಟು. ಆ ಪಾಸಿಟಿವ್ ಇವೆಂಟು ಪಾಸಿಟಿವ್ ಆಗೇ ಉಳಿಬೇಕು ಅಂದರೆ ಇದನ್ನು ಮಾಡಿಸ್ಕೊಳ್ಳಿ. ಯಾಕಂದರೆ ನೀವು ಪಾಸಿಟಿವ್ ಅಂತ ಹೇಳಿದ್ರಲ್ಲ, ಆ ಪಾಸಿಟಿವ್ ಇವೆಂಟು ಟುಮಾರೋ ಶುಡ್ ನಾಟ್ ಫಾರ್ ಸಮ್ ರೀಸನ್ ಟರ್ನ್ ಇನ್ ಟು ಅ ನೆಗೆಟಿವ್ ಇಂಪ್ಯಾಕ್ಟ್ ಫಾರ್ ಯು ಫೈನಾನ್ಷಿಯಲಿ. ಸೊ ಹಾಗಾಗಿ ನೀವು ಹೇಳಿದಾಗೆ ಇನ್ಶೂರೆನ್ಸ್ ಅನ್ನೋದು ಸ್ವಲ್ಪ ಮಿಸ್ಅಂಡರ್ಸ್ಟುಡ್ ಕಾನ್ಸೆಪ್ಟು. ಬಟ್ ಈಗ ಅದ್ರ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಆಗಲೇ ನಡೀತಾ ಇದೆ. ಈಗ ನೀವು ಹೇಗೆ ಈ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ಆ ಥರ ಹಲವಾರು ಜನ ಈ ಥರ ಒಂದು ಮಾಧ್ಯಮದಿಂದ ಜನರಿಗೆ ಎಚ್ಚರಿಕೆ ನೀಡ್ತಾ ಇರೋದು ಇವತ್ತು ಸತ್ಯ. ಆದರೂ ಕೂಡ ಇನ್ನೂ ಸಾಕಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಈಗಲೂ ಕೂಡ ಒಂದು ಇನ್ಶೂರೆನ್ಸ್ ಅಂದರೆ ಒಂದು ಸೇವಿಂಗ್ಸ್ ಪ್ರಾಡಕ್ಟ್ ಅಂತಲೇ ಅದ್ರ ಬಗ್ಗೆ ಕಲ್ಪನೆ ಇದೆ. ಕರೆಕ್ಟ್. ಬಟ್ ಎಸ್, ಎಚ್ಚರಿಕೆ ಇದ್ರ ಬಗ್ಗೆ ಹೆಚ್ಚು ಆಗ್ತಾ ಇದ್ದಂಗೆ ನಮ್ಮ ಏನು ಒಂದು ನಮಗೇನೊಂದು ಸಮಾಧಾನ ಇದೆ ಅಂದರೆ, ಜನರು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನೋದೊಂದು ನಮಗೊಂದು ಭರವಸೆ ಇದೆ. ಅದ್ರ ದಿಶೆಯಲ್ಲಿ ನಾವು ಕೂಡ ತೊಡಗಿದ್ದೀವಿ. ಸರ್, ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು. ಇದ್ರದ್ದು ಇಂಪಾರ್ಟೆನ್ಸ್ ಹೇಳಿ ಸರ್, ನಮ್ಮ ವ್ಯೂವರ್ಸ್ಗೆ ಶುಡ್ ನೋ ವಾಟ್ ಈಸ್ ಹೆಲ್ತ್ ಇನ್ಶೂರೆನ್ಸ್, ಎಷ್ಟು ಇಂಪಾರ್ಟೆಂಟ್ ಇದು ಅಂತ. ಶ್ಯೂರ್. ನೀವು ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆನ್ಸ್ ತಿಳ್ಕೊಬೇಕು ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಿಲ್ಲೆಲ್ಲ ಕಟ್ಟಿ ಅದನ್ನೇನು ಅನುಭವಿಸಿರ್ತಾರಲ್ಲ ಅವ್ರನ್ನ ಕೇಳಿ. ನಾವು ಹೇಳೋಕ್ಕಿಂತ ನೀವು ಅವ್ರನ್ನ ಕೇಳಿದಾಗ ಅದ್ರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ. ಇವತ್ತು ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿರ್ಬೋದು, ಅಂದರೆ ಹೃದಯ ಸಂಬಂಧಪಟ್ಟಿದ್ದಾಗಿರ್ಬೋದು. ಇವತ್ತು ಕ್ಯಾನ್ಸರ್ ತುಂಬ ಸರ್ವೇ ಸಾಮಾನ್ಯ ಆಗ್ತಾ ಇದೆ. ಇವೆಲ್ಲ ಯಾವ ರೀತಿ ಕಾಯಿಲೆಗಳು ಅಂದರೆ, ಇವು ಯಾವುದು ಚಿಕ್ಕ ಕಾಯಿಲೆಗಳಲ್ಲ. ಮತ್ತು ಇದಕ್ಕೆ ಬೇಕಾಗಿರೋ ಪರಿಹಾರ ಅಂದರೆ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಇದು ಕೂಡ ಯಾವುದೂ ನಮಗೆ ಚೀಪಾಗೆ ವರ್ಕೌಟ್ ಆಗಲ್ಲ. ಸೊ ಹಾಗಾಗಿ ನೀವು ಇದು ಯಾವುದೇ ಒಂದು ಕಾಯಿಲೆ ಬಂತು ಅಂದರೆ ಲಕ್ಷಾಂಗಟ್ಲೆ ನಿಮ್ಮ ಜೇಬಿಂದ ಕೊಡೋ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನು ಕಾಪಾಡಲಿಕ್ಕೇನೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, 10 ಲಕ್ಷಕ್ಕೆ ನೀವು ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ, ಒಂದು ಇಬ್ಬರು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿಗೆ ಎಲ್ಲರಿಗೂ ಸೇರಿ 20,000-30,000 ರೂಪಾಯಿ ಒಳಗೇ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ. 20-30 ಸಾವಿರ ಪ್ರೀಮಿಯಂ ಇನ್ಶೂರೆನ್ಸ್ ಕಟ್ಟಿದ್ರೆ ನಿಮಗೆ ಲಕ್ಷಾಂಗಟ್ಲೆ ಬರೋ ಬಿಲ್ಲು ಅದು ತಪ್ಪಿಸೋ ಚಾನ್ಸಸ್ ಇರುತ್ತೆ ಅಲ್ವಾ. ಆವಾಗ ನಿಮಗೆ ಇನ್ಶೂರೆನ್ಸ್ ಸಪೋರ್ಟ್ ಮಾಡುತ್ತೆ. ಅದು ಇಲ್ಲದೇ ಎಷ್ಟೋ ಪರಿವಾರಗಳಲ್ಲಿ ನಾವು ಯಾವ ರೀತಿ ನೋಡಿದ್ದೀವಿ ಅಂದರೆ, ತಮ್ಮ ಮನೆ ಮಠ ಅಂದರೆ ಏನು, ತಾವು ಮಾಡಿರೋ ಆಸ್ತಿಗಳನ್ನು ಮಾರಿ, ಅಂದರೆ ಈಗ ನಿಮಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಮು, ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ ಆದಾಗ 10, 20, 30 ಲಕ್ಷ ಈ ರೀತಿ ಬಿಲ್ಗಳು ಬರೋ ಸಂಭವಗಳು ಇರುತ್ತೆ. ಸೊ ಆ ಥರ ಬಂದಾಗ ಒಂದು ಸಾಮಾನ್ಯ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ, ಅವ್ರ ಹತ್ರ ಈ ರೀತಿಯಾದ ಒಂದು ಹಣ ತಯಾರಾಗಿರಲ್ಲ, ರೆಡಿಯಾಗಿರಲ್ಲ. ಸೊ ಅಂಥ ಟೈಮಲ್ಲಿ ನಿಮಗೆ ಬರೋ ಬೆಸ್ಟ್ ಫ್ರೆಂಡ್ ಅಂದ್ರೇ ಹೆಲ್ತ್ ಇನ್ಶೂರೆನ್ಸು. ಕರೆಕ್ಟ್ ಅಲ್ಲ ಸರ್? ಈಗ ನಾವು 30-35 ಸಾವಿರ ರೂಪಾಯಿ ಪ್ರೀಮಿಯಂ ಕಟ್ಕೊತಾ ಇಟ್ಕೊಂಡು ಯಾವಾಗಾದರೂ ಆ ಇನ್ಸಿಡೆಂಟ್ ಆದಾಗ ಆ ಒಂದು ಕೈಗೆ ದುಡ್ಡು ಸಿಗದೆ ಹೋದ್ರೆ ಹಾಸ್ಪಿಟಲ್ ಬಿಲ್ಲಿಗೆ ಕವರ್ ಆಗ್ತದಲ್ಲ, ದಟ್ ಇಸ್ ಅ ಗ್ರೇಟ್ ರಿಲೀಫ್. ಡೆಫಿನೆಟ್ಲಿ ಇಟ್ ಈಸ್. ನಾನು ಐ ಹ್ಯಾವ್ ಸೀನ್ ಇಟ್ ಇನ್ ಮೆನಿ ಹಾಸ್ಪಿಟಲ್ಸ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಲಾಜಿಕ್. ಯು ಆರ್ ರೈಟ್. ಎಸ್, ನೀವು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಕಮ್ ಅಕ್ರಾಸ್ ಕೇಸಸ್ ವೇರ್ ಯು ಹ್ಯಾವ್ ಸೀನ್ ಫ್ಯಾಮಿಲೀಸ್ ಯೂಸಿಂಗ್ ದ ಹೆಲ್ತ್ ಇನ್ಶೂರೆನ್ಸ್ ಟೂಲ್ ಟು ಎನ್ಶೋರ್ ದಟ್ ದ ಮೆಡಿಕಲ್ ಬಿಲ್ಸ್ ಆರ್ ಪೇಡ್. ಕರೆಕ್ಟ್. ಈಗ ನನ್ನ ಪ್ರಕಾರ ಹಾಸ್ಪಿಟಲ್ ಬಿಲ್ ಅನ್ನೋದು ಡಿಸೀಸ್ ವೈಸು ಜಾಸ್ತಿ ಆಗ್ತಾನೆ ಇರ್ತದೆ. ಇಟ್ ನೆವರ್ ಸ್ಟಾಪ್. ಇಷ್ಟಕ್ಕೆ ಅಂತ ಇರಲ್ಲ. ಹ್ಯೂಮನ್ ಬಾಡಿ ಹೇಗೆ ಬೇಕಾದರೂ ಟರ್ನ್ ಆಗ್ತದೆ. ಕ್ರಿಟಿಕಲ್ ಆದಾಗ ಜಾಸ್ತಿ ಬಿಲ್ ಆಗ್ತದೆ. ಆ್ಯಂಡ್ ನಥಿಂಗ್ ಈಸ್ ಫ್ರೀ ಇನ್ ದಿಸ್ ವರ್ಲ್ಡ್ ನೌ. ಸೊ ಇನ್ಶೂರೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಬ್ಸಲ್ಯೂಟ್ಲಿ. ಇನ್ ದಿಸ್ ಸೇಮ್ ಲೈನ್, ಈ ಹೆಲ್ತ್ ಇನ್ಶೂರೆನ್ಸ್ ಆದಮೇಲೆ ಟರ್ಮ್ ಬಗ್ಗೆ ಮಾತಾಡ್ತಿದ್ರಿ. ಹೌದು. ಈ ಟರ್ಮ್ ಪಾಲಿಸಿ ನನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇಟ್ ಈಸ್ ಲೈಕ್ ಒಂದು ನಾನ್ ರಿಟರ್ನಬಲ್. ಅಂದರೆ ನಾನು ದುಡ್ಡು ಕಟ್ತಾ ಇದ್ದೀನಿ, ನನಗೇನು ಸಿಗಲ್ಲ. ಈಗ ನಾನು ಹೋದ್ಮೇಲೆ ಸಿಗೋಂಥದ್ದು ಇದು. ಅದು ಯಾರಿಗೆ, ನಾಮಿನಿಗೆ ಸಿಗೋಂಥದ್ದು. ಮಾಡಬೇಕಾ? ಇಲ್ಲ, ಇದು ನೀವು ಕೇಳಿದ ಪ್ರಶ್ನೆ ಹಲವಾರು ಕೇಳೋ ಪ್ರಶ್ನೆನೇ.
ಸೊ ಈಗ ನಾವು ಇದಕ್ಕೆ ಸಾಮಾನ್ಯವಾಗಿ ಉತ್ತರ ಕೊಡೋದೇನು ಅಂದರೆ, ಈಗ ನೀವು ಟರ್ಮ್ ಇನ್ಶೂರೆನ್ಸ್ ಮಹತ್ವ ತಿಳ್ಕೊಬೇಕು ಇಲ್ಲ ಯಾಕೆ ಮಾಡಿಸ್ಕೋಬೇಕು ಅಂತ ಹೇಳ್ತು ಅಂದರೆ, ನಾವು ಯೂಶಲಿ ಇದನ್ನು ಮೋಟರ್ ಇನ್ಶೂರೆನ್ಸ್ಗೆ ಕಂಪೇರ್ ಮಾಡ್ತೀವಿ. ಯಾಕೆ ಅಂದರೆ, ಅಲ್ಲ ಮೋಟರ್ ಇನ್ಶೂರೆನ್ಸ್ ನೀವು ಮಾಡಿಸೋದು RTO ಒಂದು ಒತ್ತಾಯಕ್ಕಾಗಿ, ಅದು ನಿಮಗೆ ಗಾಡಿಗೆ ಕಾಪಾಡಬೇಕು ಅನ್ನೋ ಉದ್ದೇಶದೇ ಇಲ್ವೋ, ಅಟ್ಲೀಸ್ಟ್ ನನಗೆ ಯಾರಾದರೂ ಫೈನ್ ಹಾಕ್ತಾರೆ ಅನ್ನೋದಾದ್ರೂ ಆ ಉದ್ದೇಶದಿಂದ ಆದರೂ, ಅದನ್ನು ತಪ್ಪಿಸೋ ಉದ್ದೇಶದಿಂದ ಆದರೂ ಮಾಡಿಸ್ತೀರಾ. ಬಟ್ ಆದರೂ ಕೂಡ ಇದು ಒಂದು ಸಾಮಾನ್ಯ ನೀವು ಕಲ್ಪನೆ ನೀವು ನೋಡಿರ್ಬೋದು, ಜನರು ಒಂದು 30 ಲಕ್ಷ 40 ಲಕ್ಷ 50 ಲಕ್ಷ ಕಾರ್ ತಗೊಳ್ತಾರೆ. ಅದನ್ನ ಶೋರೂಮಿಂದ ಇಳಿಸೋ ಮುಂಚೆ ಫಸ್ಟ್ ಇನ್ಶೂರೆನ್ಸ್ ಮಾಡಿಸಿ, ಫಸ್ಟ್ ಆಫ್ ಆಲ್ ಅದು ಕಡ್ಡಾಯವಾಗಿರುತ್ತೆ. ಅದು ಇಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಆನ್ಲೈನ್ ಹೋಗಿ ಅದನ್ನ ರಿಸರ್ಚ್ ಮಾಡಿ ಯಾವ್ದು ಕಡಿಮೆ ಪ್ರೀಮಿಯಮ್, ಏನೆಲ್ಲ ಕವರ್ ಆಗುತ್ತೆ, ಈ ಬಂಪರ್ ಟು ಬಂಪರ್ ಕಾನ್ಸೆಪ್ಟು, ಅದನ್ನೆಲ್ಲ ತುಂಬಾ ಪರಿಶೀಲನೆ ಮಾಡಿ ತಗೊಳ್ಳೋದೊಂದು ಪದ್ಧತಿ ಇದೆ. ಇದೇ ಒಂದು ಗಮನ ತಮ್ಮ ಜೀವನದ ಬಗ್ಗೆ ತಗೊಳ್ಳಲ್ಲ ಅನ್ನೋದು ತುಂಬಾ ಆಶ್ಚರ್ಯವಾದ ಸಂಗತಿ ಇದು. ಯಾಕೆ ಅಂದ್ರೆ ಅವ್ರಿಗೆ ಏನ್ ಕಾನ್ಫಿಡೆನ್ಸ್ ಅಂದ್ರೆ, ಕಾರ್ ನಾಳೆ ಆಕ್ಸಿಡೆಂಟ್ ಆಗ್ಬೋದು, ಬಟ್ ಆ ಕಾರಲ್ಲಿ ಕೂತಿರೋನ್ಗೆ ಏನೂ ಆಗಲ್ಲ ಅನ್ನೋ ಒಂದು ಭರವಸೆ. ಇದು ದೇವರು ಕೊಟ್ಟ ವರನೇ ಆಗಿರ್ಬೋದು ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಇದು ಒಳ್ಳೇದೇ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ, ಆ ಥರ ಇರೋದು ಒಳ್ಳೇದು. ಎಲ್ಲ ಜನರು ಅದೇ ಥರ ಬಾಳ್ಬೇಕು ಅನ್ನೋದು ಒಂದು ಆಸೆ. ಬಟ್ ಆದರೂ ಕೂಡ ಅನಾಹುತ ನಮ್ಮ ಕೈಯಲ್ಲಿ ಇಲ್ಲ. ಅದು ಹೇಗಾಗುತ್ತೆ ಯಾವಾಗುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ. ಅದು ತಿಳಿದಿದ್ರೆ ನಾವು ಅದ್ರ ಪ್ರಕಾರ ಸ್ಟೆಪ್ಸ್ ತೊಗೋಬೋದು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ. ಬಟ್ ಅದು ನಮ್ಗೆ ಗೊತ್ತಿಲ್ಲದಿರೋದ್ರಿಂದ ಇನ್ಶೂರೆನ್ಸ್ ಅನ್ನೋದು, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದೇನಿದೆ ಅದು ತುಂಬ ನಮಗೆ ಸಹಕಾರಿಯಾಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಕವರ್ ಮಾಡೋದೇ ಲೈಫ್ ರಿಸ್ಕ್ ಅಂದರೆ, ಒಂದು ವೇಳೆ ಪಾಲಿಸಿ ಹೋಲ್ಡರು ಇಲ್ಲವಾದಲ್ಲಿ ಅವರು ನಿಧನದ ನಂತರ ಅವರ ಏನೊಂದು ಪರಿವಾರ ಇದ್ದಾರೆ ಅವರಿಗೆ ದುಡ್ಡು ಸೇರುವಂಥದ್ದು. ಕೆಲವ್ರು ಕೇಳೋದುಂಟು, ನೀವು ಹೇಳ್ದಾಗೆ, ಇದು ನನ್ನ ಕೈಗೆ ಸಿಗಲ್ವಲ್ಲ, ನನ್ನ ಫ್ಯಾಮಿಲಿಗೆ ಸಿಗೋದು, ನಾನು ಯಾಕೆ ಕಟ್ಟಬೇಕು ಅಂತ. ಈಗ ಒಬ್ಬರು ಪರ್ಸನ್ ಮದುವೆ ಆಗಿದ್ದಾರೆ, ಮಕ್ಕಳು ಎಲ್ಲ ಆಗಿದೆ ಅಂದರೆ ಅವರಿಗೆ ಫಸ್ಟ್ ತಲೆಗೆ ಬರೋದು ತಮ್ಮಕ್ಕಿಂತ ಮುಂಚೆ ಫಸ್ಟ್ ತಮ್ಮ ಫ್ಯಾಮಿಲಿ ಬಗ್ಗೆ. ಕರೆಕ್ಟ್. ಇಷ್ಟು ಯೋಚನೆ ಮಾಡೋರು ಯಾಕೆ ಇದನ್ನ ಯೋಚನೆ ಮಾಡಲ್ಲ ಅನ್ನೋದನ್ನ ನಾವು ಕೂಡ ಒಂದೊಂದ್ಸಲ ಆವಾಗ ಅಚ್ಚರಿ ಪಡೋದು ಉಂಟು. ಬಟ್ ಆದ್ರೂ ಕೂಡ ನಾವು ನಮ್ಮ ಕಸ್ಟಮರ್ಸ್ ಏನಿದ್ದಾರೆ, ಇಲ್ಲ ನಿಮ್ಮ ವ್ಯೂವರ್ಸ್ ಏನಿದ್ದಾರೆ, ಅವ್ರು ಕೇಳಿದಾಗ ಇದ್ರ ಬಗ್ಗೆ 1-2 ನಿಮಿಷ ಅಟ್ಲೀಸ್ಟ್ ಯೋಚನೆ ಮಾಡಬೇಕು. ಇದರಲ್ಲಿ ಏನು ತಪ್ಪಿಲ್ಲ. ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಇದ್ರ ಬಗ್ಗೆ ಯೋಚನೆ ಮಾಡಿ, ಚರ್ಚೆ ಮಾಡಿ, ಯಾವ ರೀತಿ ಈ ಟರ್ಮ್ ಇನ್ಶೂರೆನ್ಸ್ ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿಗೆ ಸಹಕಾರಿಯಾಗುತ್ತೆ ಅನ್ನೋದು 1-2 ನಿಮಿಷ ಪ್ರತಿಯೊಬ್ಬ ಗಂಡ ಹೆಂಡತಿ, ಎಸ್ಪೆಷಲಿ ಯಾರು ಸ್ಯಾಲರಿಡ್ ಕ್ಲಾಸ್ ಅಂತ ಇದ್ದಾರೆ, ಇಲ್ಲ ಈ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ವರ್ಗದವರಿದ್ದಾರೆ, ಆಯ್ತಾ, ಅಂದ್ರೆ ಎಲ್ಲರೂ ಕೂಡ ಲಕ್ಷಾಂಗಟ್ಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಂತರ ಅವರು ಚೆನ್ನಾಗಿ ಬಾಳಬೇಕು ಅಂತ ನಮಗೆ ಉದ್ದೇಶ ಇದ್ದರೆ, ಟರ್ಮ್ ಇನ್ಶೂರೆನ್ಸ್ ಇದ್ದರೆ, ಹೆಲ್ತ್ ಇನ್ಶೂರೆನ್ಸ್ ಹಾಗೇನೆ ಕೆಲವು ಸಾವಿರಗಳ ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ ಲಕ್ಷಾಂತರ ರೂಪಾಯಿ ಮತ್ತು ಕೋಟ್ಯಾಂತರ ರೂಪಾಯಿ ಇನ್ಶೂರೆನ್ಸ್ ಕವರ್ ಸಿಗೋ ಚಾನ್ಸ್ ಇದೆ. ನೀವು ಇದು ಮೋಟರ್ ಇನ್ಶೂರೆನ್ಸ್ ನೀವು ಒಂದು 15-20 ಸಾವಿರ ಕೊಟ್ಟು ರಿನ್ಯೂ ಮಾಡ್ತೀರಾ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ಅದು ಹೋಯ್ತು ಅಂತಾನೆ ನೀವು ಅದು ಯಾವತ್ತೂ ಅದ್ರ ಬಗ್ಗೆ ರಿಟರ್ನ್ಸ್ ಬಗ್ಗೆ ನೀವು ಯೋಚನೆ ಮಾಡಲ್ಲ. ಟರ್ಮ್ ಇನ್ಶೂರೆನ್ಸ್ನು ಅದೇ ರೀತಿ ನೀವು ಇನ್ನೊಂದು 15-20 ಸಾವಿರ ರೂಪಾಯಿ ಇದು ನಂದಲ್ಲ ಅಂತ ನೀವು ಎತ್ತಿಟ್ಬಿಟ್ರೆ, ಅಂದ್ರೆ ನಾವು ಮೋಟರ್ ವಾಹನ ಅಂದ್ರೆ ಕಾರ್ಗೆ ಕೊಟ್ಟಷ್ಟು ಬೆಲೆ ನಮ್ಮ ಜೀವಕ್ಕೆ ನಾವು ಕೊಡ್ತಾ ಇಲ್ಲ. ಅದು ತುಂಬಾ ದುರ್ದೈವದ ಸಂಗತಿ ಅದು. ಅದೇ ಆ ಕಾರ್ಗೆ ಅದೇ ಆಕ್ಸಿಡೆಂಟ್ ಆದ್ರೆ ಅದೇ ಕೊಟ್ಟಿರೋ 15-20 ಸಾವಿರದಲ್ಲಿ ಇನ್ಶೂರೆನ್ಸ್ ರಿಪೇರಿ ಮಾಡಬಹುದು. ಹೌದಲ್ವಾ? ಈಗ ನಮ್ಗೇನ್ ರಿಪೇರಿ ಮಾಡಕ್ ಆಗ್ತದ? ನಮ್ಮ ರಿಪೇರಿ ಮಾಡೋ ಕಾಸ್ಟ್ ಅಷ್ಟು ಕೈಗಲ್ಲ ಅದು. ಹೌದು, ಅದು ತುಂಬಾ ಕಷ್ಟವಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಸ್ಪೇರ್ ಪಾರ್ಟ್ ಸಿಗುತ್ತೆ ಕಾರ್ದು, ಅದ್ರಲ್ಲೂ ಓಲ್ಡ್ ಮಾಡಲ್ ಇದ್ರೆ ಅದು ಕಷ್ಟ. ಆಯ್ತಾ, ಇದು ಹ್ಯೂಮನ್ ಬಾಡಿ ಅನ್ನೋ ಸ್ಪೇರ್ ಪಾರ್ಟ್ಸು, ಅದು ನಿಮ್ಗೆ ಗೊತ್ತು, ಮೆಕ್ಯಾನಿಕಲ್ ಸ್ಪೇರ್ ಪಾರ್ಟ್ ಅಲ್ಲ, ಇದು ಬಯಾಲಜಿಕಲ್ ಸ್ಪೇರ್ ಪಾರ್ಟು. ಇದರಲ್ಲಿ ಡಾಕ್ಟರ್ಗಳು ಕೂಡ ತುಂಬಾ ತಮ್ಮ ಏನು ತಜ್ಞರು ಏನು ಇರ್ತಾರೆ ಅವರು ತುಂಬಾ ಕಷ್ಟಪಟ್ಟು ನೀವು ಮುಂಚೆ ಹೇಗಿದ್ರು ಆ ಸ್ಥಿತಿಗೆ ಬರಬೇಕು ಅಂದ್ರೆ ಅವರು ಹರಸಾಹಸ ಪಟ್ಟಿರ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದ್ರೆ ನೀವು ಡಾಕ್ಟರ್ ಕೈಗೆ ನೀವು ಒಂದು ಕೈ ಜೋಡಿಸ್ದಂಗೆ. ನೀವು ಡಾಕ್ಟರ್ ಹತ್ರ ಏನು ಬೇಡ್ತಿರ್ಲ, ಡಾಕ್ಟರ್ ಹತ್ರ ದೇವ್ರ ಹತ್ರ ಎಲ್ಲ ನಮ್ಗೆ ಚೆನ್ನಾಗಾಗ್ಲಿ ಅಂತ, ಅದು ಆ ಬೇಡಿಕೆ ಜೊತೆಗೆ ನಿಮ್ಮ ಒಂದು ಪ್ರಯತ್ನ ಕೂಡ ಇರ್ಲಿ ಅನ್ನೋ ಒಂದು ಆಸೆ ನಮ್ದು. ವೆರಿ ವೆಲ್ ಸೆಡ್. ಯಾಕೆಂದ್ರೆ ಕರೆಕ್ಟ್, ನಾವು ಒಂದು ಕಾರ್ನ 50 ಲಕ್ಷ ಕೊಟ್ಟು ಕಾರ್ ಆಚೆ ತರಾಗ ಇನ್ಶೂರೆನ್ಸ್ ಮಾಡಿ ತರ್ತೀವಿ. ಅದೇ ತರ ಲೈಫ್ಗೂ ನಮ್ಗೆ ಒಂದು ಲೈಫ್ ಟರ್ಮ್ ಇನ್ಶೂರೆನ್ಸ್ ಇದ್ರೆ ಫ್ಯಾಮಿಲಿ ಸೆಕ್ಯೂರ್ಡ್, ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಟು ಟ್ರೀಟ್. ಅಂದ್ರೆ ನಮಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಆರ್ ಕವರ್ಡ್. ರಿಯಲಿ ಮೇಕ್ ಸೆನ್ಸ್. ಐ ಥಿಂಕ್ ಈ 2 ಕಾನ್ಸೆಪ್ಟನ್ನ ನಾನು ತುಂಬ ಡೀಪಾಗಿ ನಾನು ಡ್ರೈವ್ ಮಾಡ್ಬೇಕಂತಾನೆ ಐ ಟೇಕ್ ದಿಸ್ ಆಸ್ ಚಾಲೆಂಜ್ ಟು ಡ್ರೈವ್ ಇಟ್. ಎಸ್ ಐ ಥಿಂಕ್ ಪ್ರತಿಯೊಬ್ಬ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಯಾರು ದುಡಿತಾ ಇದ್ದಾರೋ ಇಲ್ಲ ಯಾರು ಒಂದು ಫ್ಯಾಮಿಲಿ ಹೆಡ್ ಅಂತ ಇರ್ತಾರೋ ಅವ್ರು ಎಲ್ಲರೂ ಈ 2 ಬಗ್ಗೆ ತುಂಬ ಗಮನ ಹರಿಸಬೇಕಾಗಿರುವಂಥದ್ದು. ಈ 2 ನೀವು ಮಾಡಿಸಿದ ಮೇಲೆ ಆಮೇಲೆ ಮುಂದೆ ನಿಮ್ಮ ಜೀವನದ ಏನೋ ಒಂದು ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಅಂತ ಏನು ಹೇಳ್ತೀವಿ
ಅದರತ್ತ ನೀವು ಮುಂದೆ ಸಾಗ್ಬೋದು. ಯಾಕಂದ್ರೆ ಇವೆರಡು ನಿಮ್ಮ ಒಂಥರ ಫೌಂಡೇಶನ್ ಇದ್ದಂಗೆ. ಈ ಫೌಂಡೇಶನ್ ನೀವು ಅಡಿಪಾಯಿ ಹಾಕ್ತು ಅಂದ್ರೆ ನಿಮ್ಮ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಹೇಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬಯಸ್ತೀರೋ ಅದು ನೀವು ಲೆಕ್ಕ ಹಾಕ್ತೀರಾ, ಈ ಸ್ಟಡಿ ಒಳಗೆ ಹೋಗ್ಬೇಕು, ಇದೆಲ್ಲ ಅದು ಏನೋ ಸ್ಟ್ರಕ್ಚರಲಿ ರಿಂಗ್ ಫೆನ್ಸಿಂಗ್ ಆಗಬೇಕು, ಏನೇನೋ ಅವು ತುಂಬಾ ಅದಕ್ಕೆ ಟೆಕ್ನಿಕಾಲಿಟೀಸ್ ಇದೆ. ನೀವು ಮನೆ ಕಟ್ಸ್ಬೇಕಾದ್ರೆ ಏನು ಒಂದು ಇಷ್ಟು ಯೋಚನೆ ಮಾಡ್ತೀರಾ, ನಿಮ್ಮ ಬದುಕನ್ನು ಕಟ್ಟಬೇಕಾದಾಗ ದಯವಿಟ್ಟು ಈ ಅಡಿಪಾಯಿ ಹಾಕೋದನ್ನ ಮರಿಬೇಡಿ. ಯಾವ್ದದು 2 ಅಡಿಪಾಯಿ? ಟರ್ಮ್ ಇನ್ಶೂರೆನ್ಸ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್. ಎಸ್. ಸೊ ಇವೆರಡು ಇತ್ತು ಅಂದ್ರೆ ನೀವು ಆಮೇಲೆ ನೆಕ್ಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಹೂಡಿಕೆ ಏನಿದೆ, ಅದನ್ನ ನೀವು ನಿಮ್ಮ ಒಂದು ನಾವು ರಿಸ್ಕ್ ಟಾಲರೆನ್ಸ್ ಅಂತ ಏನು ಹೇಳ್ತೀವಿ, ಇಲ್ಲ ನಿಮ್ಮ ಒಂದು ಯೋಚನಾ ಶಕ್ತಿಗೆ ಯಾವುದು ಸರಿ ಅನ್ಸುತ್ತೋ ಅದು ನೀವು ಪ್ಲಾಟ್ ಅಲ್ಲಿ ಹಾಕೋದಾಗ್ಲಿ, ಇತ್ತೀಚೆಗೆ ಬಂಗಾರ ಬೆಳ್ಳಿಯಲ್ಲಿ ತುಂಬಾ ಜನ ಹೂಡಿಕೆ ಮಾಡ್ತಾ ಇದ್ದಾರೆ, ಅದರಲ್ಲಾಗ್ಲಿ, ಇಲ್ಲ ಮ್ಯೂಚುವಲ್ ಫಂಡು ಕೂಡ ಇವತ್ತಿನ ಒಂದು ಟೈಮಲ್ಲಿ ಮ್ಯೂಚುವಲ್ ಫಂಡ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾ ಜನ ಅದನ್ನ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಯಾವಾಗ ಮಾಡ್ಬೋದು ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ಮಾತ್ರ ಅದು ಸೆಟ್ ಆಗಿರಬೇಕು. ಅದು ಇನ್ಶೂರೆನ್ಸ್ ಸೆಟ್ ಆಗದೇನೆ ಅಲ್ಲಿ ಕೈ ಹಾಕಿದ್ರೆ ನಾಳೆ ಹೆಚ್ಚು ಕಡಿಮೆ ಆದಾಗ ನೀವು ಫಸ್ಟ್ ಕೈ ಹಾಕೋದೇನೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗೆ. ಆಯ್ತಾ? ಸೊ ಇನ್ವೆಸ್ಟ್ಮೆಂಟ್ಸಿಗೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಎಸ್ಪೆಷಲಿ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಯಾವುದು, ನಿಮ್ಮ ಮಕ್ಕಳು ಓದೋದು ಭವಿಷ್ಯಕ್ಕಾಗ್ಲಿ, ನಿಮ್ಮ ರಿಟೈರ್ಮೆಂಟ್ ಇನ್ಕಮ್ ಆಗಲಿ. ಯಾಕಂದ್ರೆ ಇವತ್ತು ಯಾರು ನಾವು ಪೆನ್ಷನಬಲ್ ಜಾಬ್ಸ್ ಅಲ್ಲಿ ಇಲ್ಲ, ನಮ್ಮ ರಿಟೈರ್ಮೆಂಟ್ ಇನ್ಕಮ್ಗೆ ನಾವೇ ಜವಾಬ್ದಾರರು. ಬಟ್ ನಿಮ್ಮ ರಿಟೈರ್ಮೆಂಟ್ ಇನ್ಕಮ್ ನೀವು ಜವಾಬ್ದಾರರು ಅಂದ್ರೆ ಅದನ್ನ ಅಷ್ಟು ವರ್ಷ ನೀವು ಅದನ್ನ ಉಳಿಸ್ಕೋಬೇಕು. ಬಟ್ ಅದು ಯಾವಾಗ ಅದರ ಉಳಿತಾಯದ ಒಂದು ಸಂಗತಿಗೆ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ನೀವು ಈ ತರ ಇನ್ಶೂರೆನ್ಸ್ ಇಲ್ದೇನೆ ಹಾಸ್ಪಿಟಲೈಸೇಷನ್ ಆಗೋದಾಗ್ಲಿ, ಯಾವುದೋ ಒಂದು ಅನಾಹುತ ಘಟನೆ ಆಗೋದಾಗ್ಲಿ, ಅಂತ ಟೈಮಲ್ಲಿ ನೀವು ಮಾಡಿರೋ ಏನೊಂದು ಉಳಿತಾಯ ಹೂಡಿಕೆ ಇದೆ ಅದೆಲ್ಲ ಕೂಡ ನಾಶ ಆಗುತ್ತೆ. ಹೌದು, ನಾನು ನೋಡಿದ್ದೀನಿ ಕೆಲವು ಎಕ್ಸಾಂಪಲ್ಗಳು. ಇನ್ಶೂರೆನ್ಸ್ ಇಲ್ಲದೆ ತುಂಬ ಚೆನ್ನಾಗಿರ್ತದೆ. ಅಂದರೆ ಇಟ್ ವಿಲ್ ಬಿ ಒಬ್ಬ ಮನುಷ್ಯ ಅಂದರೆ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ, ಇಫ್ ಈಸ್ ಕೊಲ್ಯಾಪ್ಸ್ಡ್, ಫ್ಯಾಮಿಲಿ ರೋಡಿಗೆ ಬಂದಿದ್ದು ಸಿಚುವೇಶನ್ಸ್. ವಿ ಸಿ ದಟ್ ಅಲ್ವಾ? ಎಸ್. ಅಂದರೆ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ಸ್ ಯಾವ ಥರ ಇರುತ್ತೆ ಸರ್? ಅಂದರೆ ಯಾಕಂದ್ರೆ ನಾವು ಟರ್ಮ್ ಇನ್ಶೂರೆನ್ಸ್ ಯಾರು ತೊಗೊಂಡಿರ್ತೀವಿ ಅವಾಗ ಹೋಗಾದ್ಮೇಲೆ ಅವ್ನಿಗೆ ಗೊತ್ತಿಲ್ಲ ಫ್ಯಾಮಿಲಿಗೆ ಬರುತ್ತಾ ಇಲ್ಲ ಅಂತ. ಕರೆಕ್ಟ್. ಇಲ್ಲ, ನೀವು ಹೇಳೋದು ತುಂಬಾ ಇಂಪಾರ್ಟೆಂಟ್ ವಿಷಯ ಇದು. ಕ್ಲೇಮ್ಸ್ ಟರ್ಮ್ ಇನ್ಶೂರೆನ್ಸ್ ಅಲ್ಲ, ಹೆಲ್ತ್ ಇನ್ಶೂರೆನ್ಸ್ ಕೂಡ ಕ್ಲೇಮ್ಸ್ ತುಂಬಾ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನಿಮಗೆ ನಾವು ಮೊಮೆಂಟ್ ಆಫ್ ಟ್ರುತ್ ಅಂತ ಹೇಳ್ತೀವಿ. ಮೊಮೆಂಟ್ ಆಫ್ ಟ್ರುತ್ ಅಂದ್ರೆ ನಾನು ಇನ್ಶೂರೆನ್ಸ್ ತೊಗೊಂಡಿರೋ ಪ್ರಯೋಜನ ಯಾವಾಗ ಗೊತ್ತಾಗುತ್ತೆ? ಕ್ಲೇಮ್ಸ್ ಬಂದಾಗ. ಕರೆಕ್ಟಾ? ಅದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು. ನೀವು ನನಗೆ ಕೇಳೋದಾದ್ರೆ ಟರ್ಮ್ ಇನ್ಶೂರೆನ್ಸ್ ಕ್ಲೇಮ್ಸ್ ಎಷ್ಟು ಇಂಪಾರ್ಟೆಂಟು ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ಸ್ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಹಲವಾರು ನೀವು ಜಾಲತಾಣದಲ್ಲಿ ಹೋದರೆ, ಇಂಟರ್ನೆಟ್ಟಲ್ಲಿ ಹೋದರೆ ಇದ್ರ ಬಗ್ಗೆ ಇಹಪರ ಅಂದರೆ ಈ ಎರಡೂ ಕಡೆ ನೀವು ತುಂಬ ಅದ್ರ ಬಗ್ಗೆ ಚರ್ಚೆ ಕೇಳ್ತೀರಾ. ಕೆಲವರು ಕ್ಲೇಮ್ಸ್ ನನಗೆ ಬಂದಿಲ್ಲ ಅನ್ನೋದಾಗ್ಲಿ, ಇಲ್ಲ ಪೂರ್ತಿಯಾಗಿ ಬಂದಿಲ್ಲ ಅನ್ನೋದಾಗ್ಲಿ, ಇಲ್ಲ ತಡವಾಗಿ ಬಂದಿದೆ ಅನ್ನೋದಾಗ್ಲಿ, ಈ ಥರ ತುಂಬ ಒಂಥರ ಕಂಪ್ಲೇಂಟ್ಸ್ ಅನ್ನೋದಾಗ್ಲಿ, ಇಲ್ಲ ತುಂಬ ಒಂದು ವೈಯಕ್ತಿಕವಾಗಿ ಹಂಚ್ಕೊಂಡಿರ್ತಾರೆ. ಸೊ ಅದೆಲ್ಲ ಕೂಡ ಅವರಿಗೆ ನಿಜವಾದ ಒಂದು ಅನುಭವ ಆಗಿರುವಂಥದ್ದು. ಯಾರು ಸುಮ್ಮನೆ ಬಂದು ನಮಗೆ ಕ್ಲೈಮ್ ಸಿಕ್ಕಿಲ್ಲ ಅಂತ ಯಾರು ಹೇಳಲ್ಲ. ಬಟ್ ಇದ್ರ ಬಗ್ಗೆ ಕೂಡ ತುಂಬ ಗಮನ ಹರಿಸಬೇಕಾಗಿರುವಂಥ ವಿಷಯ. ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊಳೋದಾಗ್ಲಿ, ಟರ್ಮ್ ಇನ್ಶೂರೆನ್ಸ್ ತೊಗೊಳೋದಾಗ್ಲಿ, ತೊಗೊಳ್ಳೋ ಟೈಮಲ್ಲಿ ಪ್ರಪೋಸಲ್ ಫಾರ್ಮ್ ಅಂತ ಏನಿರುತ್ತೆ ಇನ್ಶೂರೆನ್ಸ್ದು, ಆ ಪ್ರಪೋಸಲ್ ಫಾರ್ಮಲ್ಲಿ ನಿಮಗೆ ಗೊತ್ತಿರೋ ಅಂದರೆ ನಿಮಗೆ ತಿಳಿದ ಮಟ್ಟಿಗೆ ನಿಮ್ಮ ಸ್ವಾಸ್ಥ್ಯದ ಬಗ್ಗೆ ಎಲ್ಲವನ್ನು ಕೂಡ ನೀವು ಹೇಳ್ಕೋಬೇಕಾಗುತ್ತೆ. ಡಿಕ್ಲರೇಷನ್ ಅಂತ ಏನು ಹೇಳ್ತೀವಿ, ಆ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನಮ್ಮ ಜನ ಸ್ವಲ್ಪ ತಪ್ಪಿರೋ ಚಾನ್ಸಸ್ ಇದೆ. ಅಂದರೆ ಸಮ್ಟೈಮ್ಸ್ ಗೊತ್ತಿದ್ದು ಅದನ್ನ ಬಹಿರಂಗವಾಗಿ ವ್ಯಕ್ತಪಡಿಸದೇ ಇರೋದು, ಇಲ್ಲ ಇದು ತುಂಬಾ ವರ್ಷ ಮುಂಚೆ ನಡೆದಿದ್ದು ಈಗ ಅದಕ್ಕೂ ಏನು ಸಂಬಂಧ ಅದನ್ನ ಹೇಳದೇ ಇರೋದು. ಈ ತರ ಒಂದು ಕಡೆ ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ಆಗಲಿ, ಇಲ್ಲ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಆಗಲಿ, ಅಲ್ಲಿ ಆ ಕಡೆಯಿಂದನೂ ಕೆಲವು ಘಟನೆಗಳು ನಡೆದಿರೋ ನಮಗೆ ಪುರಾವೆಗಳು ಸಿಗುತ್ತೆ. ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನೀವೆಲ್ಲ ಕಾಯ್ದೆ ಪ್ರಕಾರ ಎಲ್ಲ ನೀವು ಸಬ್ಮಿಟ್ ಮಾಡಿರ್ತೀರಾ, ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ, ಆದ್ರೂ ಒಂದೊಂದ್ಸಲ ಕ್ಲೇಮ್ ಸಿಗಲ್ಲ. ಸೊ ಇದಕ್ಕೆಲ್ಲ ನಾವು ಏನು ಗ್ರೀವೆನ್ಸ್ ರಿಡ್ರೆಸಲ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಕಸ್ಟಮರ್ ಸರ್ವಿಸು ಮತ್ತೆ ಗ್ರೀವೆನ್ಸ್ ರಿಡ್ರೆಸಲ್ ಅಂತ ಒಂದು ಫೋರಮ್ ಇರುತ್ತೆ. ಆ ಫೋರಮ್ ಅಲ್ಲಿ ಹೋಗಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಡೆಫಿನೆಟ್ಲಿ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಇದಕ್ಕೂ ಮೀರಿ ನಿಮಗೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಒಂಬಡ್ಸ್ಮ್ಯಾನ್, ಇನ್ಶೂರೆನ್ಸ್ ಒಂಬಡ್ಸ್ಮ್ಯಾನ್ ಅಂತ ಒಂದು ಆಫೀಸ್ ಇದೆ, ಅಲ್ಲಿ ಹೋಗೋದಾಗ್ಲಿ. ಕೆಲವು ತುಂಬಾ ಇನ್ನೂ ಕೇಸಸ್ ನಾವು ನೋಡಕ್ ಹೋದಾಗ ಕನ್ಸ್ಯೂಮರ್ ಫೋರಮ್ ಅಲ್ಲೂ ಕೂಡ ಕೇಸಸ್ ಆಗಿದೆ. ಆಮೇಲೆ ಸಾಕಷ್ಟು ಬಾರಿ ನಾವು ನೋಡಿರೋದೇನು ಅಂದರೆ ಪಾಲಿಸಿ ಹೋಲ್ಡರ್ ಪರವಾಗಿನೇ ರೂಲಿಂಗ್ಸ್ಗಳು ಆಗಿರೋದುಂಟು. ತಡವಾಗಿರ್ಬೋದು, ಬಟ್ ನ್ಯಾಯ ಸಿಗುತ್ತೆ. ಇದು ನಾನು ಹೇಳ್ತಾ ಇದ್ದಿದ್ದು ತುಂಬ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ. ನಾರ್ಮಲ್ ಆಗಿ ಇನ್ಶೂರೆನ್ಸ್ ಕ್ಲೇಮ್ಸ್ ಬರುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕ್ಲೇಮ್ಸ್ ಯಾರು ಪಡೆದಿದ್ದಾರೋ ಅವ್ರನ್ನ ಸಂಪರ್ಕಿಸಿ. ನಿಮ್ಮ ಬಂಧು ಬಳಗದಲ್ಲಿ, ನಿಮ್ಮ ಕಾರ್ಮಿಕ ಬಂಧುಗಳಲ್ಲಿ, ಒಟ್ಟಲ್ಲಿ ನಿಮ್ಮ ಸುತ್ತಲೂ ಯಾರಿದ್ದಾರೆ
ಅವ್ರಿಗೇನೆ ಅವ್ರನ್ನ ಅನುಭವನ ಹಂಚ್ಕೊಳಕ್ ಹೇಳಿ. ಅಲ್ಲೇ ನಿಮ್ಗೆ ಒಂದು ಸಾಮಾನ್ಯ ಒಂದು ಐಡಿಯಾ ಬರುತ್ತೆ. ಅದೇ ತರ ಟರ್ಮ್ ಇನ್ಶೂರೆನ್ಸ್ ನೀವು ಕರೆಕ್ಟಾಗಿ ಕೇಳಿದ್ರಿ, ಯಾಕಂದ್ರೆ ಟರ್ಮ್ ಇನ್ಶೂರೆನ್ಸ್ ಕ್ಲೈಮ್ ಬರೋದೇನೆ ಒಬ್ರು ಪರ್ಸನ್ ಅವರು ಹೋದ್ಮೇಲೆ, ಅಂದ್ರೆ ಪಾಲಿಸಿ ಹೋಲ್ಡರ್ ಏನು ಸಮ್ ಇನ್ಶೂರ್ಡ್ ಪರ್ಸನ್ ಏನಿರ್ತಾರೆ ಅವರು ಹೋದ್ಮೇಲೆನೆ ಅದು ದುಡ್ಡು ಬರೋಂಥದ್ದು. ಅಲ್ಲೂ ಕೂಡ ನೀವು ಯಾವ ಮನೆಗಳಲ್ಲಿ ಇದನ್ನ ವಿಚಾರಿಸಬೇಕು ಅಂದ್ರೆ, ಯಾರ ಮನೆಯಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ ಅದರಿಂದ ಏನು ಇನ್ಶೂರೆನ್ಸ್ ದುಡ್ಡು ಬಂದಿದೆ, ಅದು ಯಾವ ಮಟ್ಟಕ್ಕೆ ಅವ್ರಿಗೆ ಸಹಾಯ ಮಾಡ್ತು, ಯಾವ ಮಟ್ಟಕ್ಕೆ ಅವರು ಆ ದುಡ್ಡಿಂದ ತಮ್ಮ ಮುಂದಿನ ಜೀವನದ ಬಗ್ಗೆ ಒಂದು ಪರಿಹಾರನ ನೀಡ್ಕೊಂಡ್ರು ಅನ್ನೋದು ನೀವು ಕೇಳ್ತು ಅಂದ್ರೆ ನಿಮಗೆ ಅದೊಂಥರ ಇಮೋಷ್ನಲ್ ಆದ ಒಂದು ಸಿಚುವೇಶನ್. ಯಾಕಂದ್ರೆ ಹೋಗಿರೋರು ವಾಪಸ್ ಬರಲ್ಲ, ಹೋಗಿರೋರು ಕೊರತೆ ನಾವು ನೀಗ್ಸಕ್ಕಾಗಲ್ಲ ಇನ್ಶೂರೆನ್ಸ್ ಇಂದ. ಆದ್ರೂ ಕೂಡ ಅದರಿಂದ ಆದ ಆರ್ಥಿಕ ಒಂದು ಏನು ಇಂಪ್ಯಾಕ್ಟ್, ಎಕನಾಮಿಕ್ ಇಂಪ್ಯಾಕ್ಟ್ ಅಂತ ಏನಿದೆ, ಅದನ್ನ ಸಾಕಷ್ಟು ಮಟ್ಟಿಗೆ ಪರಿಹಾರನ ನಾವು ಇನ್ಶೂರೆನ್ಸ್ ಮೂಲಕ ಪಡ್ಕೊಳ್ಬೋದು. ಸೊ ಹಾಗಾಗಿ ಕ್ಲೇಮ್ಸ್ ನೀವು ಒಳ್ಳೆಯದು ಸಬ್ಜೆಕ್ಟೇ ಎತ್ತಿದ್ರಿ. ಕ್ಲೇಮ್ಸ್ ಬಗ್ಗೆನೂ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ. ನಿಮ್ಮ ಅನುಭವದಲ್ಲಿ ಯು ಗಾಟ್ ದಿಸ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇದರಲ್ಲಿ ಹ್ಯಾವ್ ಯು ಸೀನ್ ದಿಸ್ ಡ್ರಾಸ್ಟಿಕ್ ಚೇಂಜಸ್ ಇನ್ ಯುವರ್ ಕ್ಲೈಂಟಲ್ ಬೇಸ್? ಅಂದ್ರೆ ಯಾವ ರೀತಿ? ಇಟ್ ಹೆಲ್ತ್ ಅಲ್ಲಿ ಆಗಲಿ, ಟರ್ಮ್ ಅಲ್ಲಿ ಆಗಲಿ, ಸಿನ್ಸ್ ಯು ಆರ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಂಡ್ ನಿಮ್ಮ ಹತ್ರ ಇರೋ ಕ್ಲೈಂಟ್ ಬೇಸಸ್ ಅಲ್ಲಿ ಕ್ಲೇಮ್ಸ್ ವಾಸ್ ಈಸಿ? ಎರಡೂ ರೀತಿಯಾದ ಅನುಭವ ನಮಗಾಗಿದೆ. ಹೌದು, ನಿಜ. ಯಾಕಂದ್ರೆ ನಾನು ಒಂದೇ ರೀತಿ ಅನುಭವ ಹೇಳಿದ್ರೆ ಅದು ಮೋಸ್ಟ್ಲಿ ಸರಿಯಾಗ್ಲಿಕ್ಕಿಲ್ಲ. ಎರಡು ರೀತಿ ಅನುಭವ ಕೂಡ ಆಗಿದೆ. ಹೆಲ್ತ್ ಕ್ಲೇಮ್ಸ್ ಅಲ್ಲಿ ಟೈಮಲ್ಲೂ ಕೂಡ ಬಂದಿದ್ದುಂಟು, ತಡವಾಗಿ ಬಂದಿದ್ದು ಸಿಚುವೇಶನ್ಸ್ಗಳಿದೆ, ಆಯ್ತಾ. ಸೊ ಅದಕ್ಕಾಗಿ ಹಲವಾರು ಕಾರಣಗಳು ಇವೆ. ಕೆಲವು ಸಲ ನಾವು ಆ ಲಿಮಿಟ್ ಮೀರಿದಾಗ ಎಲ್ಲ ಪಾಲಿಸಿಯಲ್ಲಿ ಅದರದೇ ಆದ ಕೆಲವು ಫೀಚರ್ಸ್ ಅಂಡ್ ಬೆನಿಫಿಟ್ಸ್ ಅಂತ ಇರುತ್ತೆ. ಅದನ್ನ ಜನ ಆನ್ಲೈನ್ ತಗೊಳ್ಬೇಕಾದಾಗ ತಾವೇ ಪರಿಶೀಲನೆ ಮಾಡಿದಾಗ ಕೆಲವನ್ನ ಅರ್ಥ ಮಾಡ್ಕೊಂಡಿರ್ತಾರೆ, ಕೆಲವನ್ನ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಏನಾಗಿರುತ್ತೆ, ಅವ್ರ ಕ್ಲೇಮ್ ಸಂದರ್ಭ ಬಂದಾಗ ಆ ಪಾಲಿಸಿ ಡಾಕ್ಯುಮೆಂಟ್ ಅಲ್ಲಿ ಇರೋ ಕಂಡೀಷನ್ಸ್ ಏನಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳದೆ ಅಲ್ಲಿ ಸ್ವಲ್ಪ ಪರದಾಟ ಆಗಿರೋ ಚಾನ್ಸಸ್ ಇದೆ. ಅವಾಗ ನಮ್ಮ ಹತ್ರ ಬಂದಿರ್ತಾರೆ, ಇಲ್ಲ ಈ ತರ ಆಗಿದೆ, ಏನ್ ಮಾಡೋದು ಅಂತ ಟೈಮಲ್ಲಿ ಅವರು ನಮ್ಮ ಹತ್ರ ಬಂದು ಮುಂಚೆ ತಗೊಂಡಿರ್ತಾರೋ ಅನ್ನೋದು ನಾವು ನೋಡಕ್ ಹೋಗಲ್ಲ. ಆ ಟೈಮಲ್ಲಿ ಅವ್ರಿಗೆ ಪರಿಹಾರ ಒದಗಿಸೋದೇ ನಮಗೆ ಗುರಿಯಾಗಿರುತ್ತೆ. ಅಂತ ಟೈಮಲ್ಲಿ ನಾವು ನೋಡ್ತೀವಿ ಏನಿದು ತಪ್ಪು ಯಾರಿಂದ ಆಗಿದೆ, ಫಸ್ಟ್ ಆಫ್ ಆಲ್ ತಪ್ಪು ಆಗಿದೆನಾ, ಇಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನಾದ್ರೂ ಏರುಪೇರು ಆಗಿದೆನಾ, ಇದರೆಲ್ಲ ನೋಡಿ ನಾವು ಅವರಿಗೆ ಸಹಾಯ ಮಾಡಿರೋದು ಸಂಗತಿಗಳು ಇವೆ. ಬಟ್ ಹೌದು, ಎರಡೂ ರೀತಿ ನಾವು ಅನುಭವ ಪಟ್ಟಿದ್ದೇವೆ. ಅಂದ್ರೆ ಟೈಮಿಗೆ ಕ್ಲೈಮ್ ಸೆಟ್ಲ್ ಆಗೋದನ್ನು ನೋಡಿದ್ದೀವಿ, ಒಂದು ಸಲ ಡಿಲೇ ಆಗಿರೋದು ಕೂಡ ಅದು ಅಷ್ಟೇ ಸತ್ಯ. ಬಟ್ ಅದಕ್ಕೆ ನಾವೇನ್ ಹೇಳೋದು ಅಂದ್ರೆ, ಯಾಕೆ ನೀವು ಒಬ್ರು ಫೈನಾನ್ಷಿಯಲ್ ಅಡ್ವೈಸರ್ ಮೂಲಕ ಹೋದ್ರೆ, ಎಸ್ಪೆಷಲಿ ಇನ್ಶೂರೆನ್ಸ್ ಸಬ್ಜೆಕ್ಟಿಗೆ, ಯಾಕಂದ್ರೆ ನಿಮ್ಗೆ ಆ ಟೈಮಲ್ಲಿ ಯಾರಾದ್ರೂ ಒಬ್ರು ಬೇಕು ಅನ್ನೋ ಏನೊಂದು ಅನಿಸಿಕೆ ಇದೆ, ಅದು ಕ್ಲೈಮ್ಸ್ ಟೈಮಲ್ಲಿ ಬರುತ್ತೆ. ನೀವು ತಗೊಳ್ಬೇಕಾದ್ರೆ ಒಬ್ರು ಮಧ್ಯವರ್ತಿ ಬೇಕು ಅನ್ನೋ ಒಂದು ನಿಮಗೆ ಒಂದು ನೀಡ್ ಇರಲ್ಲ. ಬಟ್ ಕ್ಲೇಮ್ಸ್ ಬಂದಾಗ ಏನಾಗುತ್ತೆ, ಅವ್ರ ಪರ್ಸನ್ ಯಾರು ನಿಮಗೆ ಕೊಡಿಸಿರ್ತಾರಲ್ಲ ಅವ್ರು ಅದಕ್ಕೆ 100% ಪರಿಹಾರ ಪ್ರಾಮಿಸ್ ಮಾಡದೇ ಇರ್ಬೋದು, ಬಟ್ ಅದಕ್ಕೆ ಏನು ಸಹಾಯ ಆಗುತ್ತೆ ಅಂದ್ರೆ ಅವ್ರ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂಥರ ವಯಾ ಮೀಡಿಯಾ. ಹೌದು, ಇದು ಒಂಥರ ಹಿಂಗೆ ಅಂದ್ರೆ ನಿಮ್ಗೆ ಒಬ್ರು ಮಧ್ಯದಲ್ಲಿ ಆಪರೇಟರ್ ಇದ್ದಂಗೆ. ಇನ್ಶೂರೆನ್ಸ್ ಕಂಪನಿ ವಿಶಾಲವಾಗಿದೆ, ಕಾಲ್ ಸೆಂಟರ್ ಇದೆ, ನೀವು ಅಲ್ಲಿ ಕಾಲ್ ಮಾಡ್ಬೋದು. ಬಟ್ ಆ ಕಾಲ್ ಸೆಂಟರ್ ಅವ್ರಿಗೆ ನಿಮ್ ಬಗ್ಗೆ ಗೊತ್ತಿಲ್ಲ, ನೀವು ಅವ್ರ ಕಾಲ್ ಸೆಂಟರ್ ಯಾರು ಮಾತಾಡ್ತಾ ಇದಾರೆ ನಿಮ್ಗೆ ಗೊತ್ತಾಗಲ್ಲ. ಇದ್ರ ಮಧ್ಯದಲ್ಲಿ ಒಬ್ರು ನಿಮಗೆ ವೈಯಕ್ತಿಕವಾಗಿ ಇಲ್ಲ ನಿಮ್ಮ ಕುಟುಂಬಕ್ಕೆ ಒಬ್ರು ಗುರ್ತಿರೋರೊಬ್ರು ಮೂಲಕ ತಗೊಂಡ್ರೆ ಅಟ್ಲೀಸ್ಟ್ ಆ ಏನು ಒಂದು ಕಮ್ಯುನಿಕೇಶನ್ ಅಂತ ಏನ್ ಹೇಳ್ತೀವಿ, ಆ ಕಮ್ಯುನಿಕೇಶನ್ ಅಲ್ಲಿ ಸಾಕಷ್ಟು ನೀವು ಒಂದು ಸಹಾಯವನ್ನು ಅಲ್ಲಿ ಪಡಿಬಹುದು. ಅಂದ್ರೆ ಒಂಥರ ಪರ್ಸನಲ್ ಟಚ್. ಅಬ್ಸಲ್ಯೂಟ್ಲಿ, ಹೋಗ್ಲಿಕ್ಕೆ ಮಾತಾಡ್ಲಿಕ್ಕೆ ಒಬ್ರು ಇದ್ದಾರೆ ಅನ್ನೋದೊಂದು ಭರವಸೆ. ಎಸ್. ನಾನು ಇದನ್ನ ಮತ್ತೆ ಹೇಳ್ತೀನಿ, ಕ್ಲೈಮ್ ನಿಮ್ಗೆ ಅವರು ಗ್ಯಾರಂಟಿ ಕೊಡಿಸ್ತಾರೆ ಅಂತ ಅದು ಮುಂಚೆ ಎಲ್ಲ ಹಂಗೆ ಹೇಳ್ತಾ ಇದ್ರು, ಕ್ಲೈಮ್ಸ್ ಕೊಡಿಸ್ತೀವಿ ನಾವು ಬನ್ನಿ ಅಂತ. ಈಗ ಯಾರು ಕ್ಲೈಮ್ ಗ್ಯಾರಂಟಿ ಕೊಡಕ್ಕಾಗಲ್ಲ, ಯಾಕಂದ್ರೆ ಅದು ಏನ್ ಪರಿಸ್ಥಿತಿ ಅನ್ನೋದು ನೋಡ್ಬೇಕು. ಯಾವ ಪರಿಸ್ಥಿತಿಯಲ್ಲಿ ಆ ಕ್ಲೈಮ್ ರಿಜೆಕ್ಟ್ ಆಗಿದೆ ಇಲ್ಲ ಡಿಲೇ ಆಗಿದೆ, ಅದ್ರ ಬಗ್ಗೆ ಸಾಕಷ್ಟು ಸಮಾಧಾನಕಾರಿಯಾದ ವಿಷಯಗಳನ್ನು ಇನ್ಶೂರೆನ್ಸ್ ಕಂಪ್ನಿಯವರು ನಮಗೆ ಕೊಡ್ತಾ ಇರ್ತಾರೆ. ಬಟ್ ಈ ಮಧ್ಯವರ್ತಿಯವರು ಎಲ್ಲಿ ಒಂದು ಅಂದ್ರೆ ಒಂದು ರೋಲ್, ಅವ್ರದ್ದೇನೋ ಒಂದು ರೋಲ್ ಇದೆ ಅಂದ್ರೆ, ನೀವು ಹೇಳಿದ್ರಲ್ಲ ಪರ್ಸನಲ್ ಟಚ್, ಆ ಪರ್ಸನಲ್ ಟಚ್ ಇದ್ದೇ ಇರುತ್ತೆ. ನಿಮ್ಗೆ ಅಟ್ಲೀಸ್ಟ್ ಕ್ಲೈಮ್ ಒಂದು ವೇಳೆ ರಿಜೆಕ್ಟ್ ಆಯ್ತು, ಒಂದು ವೇಳೆ ಡಿಲೇ ಆಯ್ತು, ಅದ್ರದ್ದು ಏನು ರೀಸನ್ ಅನ್ನೋದಾದ್ರೂ ನಿಮ್ಗೆ ಗೊತ್ತಾಗುತ್ತೆ. ಅಡ್ರೆಸಬಲ್ ಇದ್ರೆ ಕ್ಲೇಮ್ ತಗೊಳ್ಳೋದಿರ್ತದೆ. ಇಲ್ಲ ಅದು ಪ್ರಾಬ್ಲಮೆಟಿಕ್ ಇತ್ತಂದ್ರೆ ನೈದರ್ ಮಧ್ಯವರ್ತಿ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನಿ ಡಿನೇ ಅಂದ್ರೆ ಡಿನೇ ಅಲ್ಲಿ. ಐ ಅಂಡರ್ಸ್ಟ್ಯಾಂಡ್. ಸೊ ಯು ಗೆಟ್ ಟು ಸಿ ದ ಪಿಕ್ಚರ್. ಇಲ್ಲಾಂದ್ರೆ ಏನಾಗುತ್ತೆ, ಸಮ್ಟೈಮ್ಸ್ ನಿಮ್ಗೆ ಗೊತ್ತೂ ಆಗಲ್ಲ ಏನಾಯ್ತು, ಎದಕ್ಕಾಯ್ತು, ಅವಾಗ ತುಂಬಾ ಒಂಥರ ಆತಂಕ ಆಗೋದು. ಕರೆಕ್ಟ್. ಇಲ್ಲ ಈ ಕಾನ್ಸೆಪ್ಟ್ ಮೇಲೆ ವಿಶ್ವಾಸನೇ ಕಳ್ಕೊಳ್ಳೋದು. ಯಾಕಂದ್ರೆ ಇದನ್ನು ನಾವು ನೋಡಿದೀವಿ. ಏನಾದ್ರೂ ಒಂದು ಕ್ಲೈಮ್ ರಿಜೆಕ್ಟ್ ಆಯ್ತು ಅನ್ಕೊಳ್ಳಿ, ಇದು ಇನ್ಶೂರೆನ್ಸ್ ವರ್ಕ್ ಆಗಲ್ಲ, ಇದು ಒಂಥರ ಮೋಸ, ಈ ತರನು ನಾವು ಕೇಳಿರೋದು. ನೀವು ಆನ್ಲೈನ್ ಹೋದ್ರೂ ಈ ತರ, ಈಗ ನೀವು ರೀಲ್ಸ್ ಪಾಡ್ಕಾಸ್ಟ್ ಮಾಡ್ತೀರಿ, ಈ ರೀಲ್ಸ್ ಪಾಡ್ಕಾಸ್ಟ್ ಓಡ್ಲಿ ಅನ್ನೋದಕ್ಕೆ ತುಂಬಾ ಒಂಥರ ಈ ಎಕ್ಸ್ಟ್ರೀಮ್ ಮೆಸೇಜಸ್
ಕೊಟ್ಟಿರೋ ಹ್ಮ್ ವಿಡಿಯೋಸ್ ನೀವು ಕಾಣ್ಬೋದು. ಅಂದ್ರೆ ಇದು ಇನ್ಶೂರೆನ್ಸೇ ಒಂದು ಮೋಸದ ಬಿಸ್ನೆಸ್ ಅಂತ ಇದೆ. ಇನ್ನೊಂದ್ ಕಡೆ ನೀವು ಹೇಳ್ಬೋದು, ಇಲ್ಲ ಇನ್ಶೂರೆನ್ಸ್ ಇಂದಾನೇ ನಮ್ಗೆ ಎಲ್ಲ ಒಂದು ನಮ್ಗೊಂದು ಲಾಭ ಆಗಿದೆ, ಲಾಭ ಆಯ್ತು. ಟ್ರೂ ಟ್ರೂ. ಸೊ ಈ ಎರಡರ ಮಧ್ಯದಲ್ಲಿ ನಾವು ಇಲ್ಲಿ ಹೇಳ್ತಾ ಇರೋದು ಸತ್ಯತೆ. ಅಂದ್ರೆ ಒಳ್ಳೇದು ನಡೆಯುತ್ತೆ, ಕೆಟ್ಟದು ನಡೆಯುತ್ತೆ, ಬಟ್ ನೀವು ಎಚ್ಚರಿಕೆಯಿಂದ ಅದನ್ನ ಅಂದ್ರೆ ಏನ್ ಅಪ್ರೋಚ್ ಏನಿದೆ ಅರ್ಥ ಮಾಡ್ಕೊಂಡು ತಗೊಳ್ಬೇಕಾಗ್ತದೆ. ಎಸ್, ಟರ್ಮ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಹೌದು, ಅದಕ್ಕೆ ಹೇಳ್ತಾರೆ ರೀಡ್ ಟರ್ಮ್ಸ್ ಅಂಡ್ ಕಂಡೀಷನ್. ಅದನ್ನ ಅರ್ಥ ಮಾಡ್ಕೊಂಡು ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ಹೌದು ಜಾಣತನ. ಹೌದು. ಇಲ್ಲಿ ಇನ್ನೊಂದು ಜಸ್ಟ್ ಒಂದು ಸಣ್ಣ ಮಾತು ಹೇಳಲಿಕ್ಕೆ ಏನ್ ಬಯಸ್ತೀನಿ, ಸಣ್ಣ ಮಾತು ಬಟ್ ತುಂಬಾ ಮಹತ್ವದ ವಿಷಯ. IRDA ಏನಿದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಅಂತ, ಅವರು ಕೂಡ ಕಾಲಕ್ಕೆ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಏನ್ ಸಲಹೆ ಕೊಡುತ್ತಾರೆ ಅಂದ್ರೆ, ಈ ನಿಮ್ಮ ಡಾಕ್ಯುಮೆಂಟ್ ಇದೆ, ನೀವು ಹೇಳಿದ್ರಲ್ಲ ರೀಡ್ ದ ಡಾಕ್ಯುಮೆಂಟ್ ಕೇರ್ಫುಲಿ, ಅದು ಯಾರು ರೀಡ್ ಮಾಡಲ್ಲ ಅಂತ ಗೊತ್ತು, ರೀಡ್ ಮಾಡೋರ್ಗೆ ಎಲ್ಲಾನು ಅರ್ಥ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ IRDA ಏನ್ ಸಲಹೆ ಕೊಡ್ತಾರೆ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಗಳಿಗೆ, ನಿಮ್ಮ ಡಾಕ್ಯುಮೆಂಟ್ಗಳು ಏನಿದೆ ಫಸ್ಟ್ ಅದನ್ನ ತುಂಬಾ ಏನು 20-30 ಪೇಜ್ ಗಟ್ಟಲೆ ಏನ್ ಮಾಡ್ತೀರಾ, ಕೆಲವು ವಿಷಯಗಳು ಬರಲೇಬೇಕು, ಅದು ಇದ್ದೇ ಇರುತ್ತೆ. ಬಟ್ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಏನಿದೆ ಅಂದ್ರೆ, ಯಾವಾಗ ಕ್ಲೇಮ್ ಕೊಡಕ್ಕಾಗಲ್ಲ, ಇಲ್ಲ ಏನೇನ್ ಕವರ್ ಆಗಿದೆ, ಅದನ್ನ ಮಾತ್ರ ತುಂಬಾ ಒಂದು ಸ್ಪಷ್ಟವಾದ ಮತ್ತೆ ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯೋ ರೀತಿಯಲ್ಲಿ ಅದನ್ನ ನೀವು ಆ ಲೀಗಲ್ ಯಾಕಂದ್ರೆ ಆ ಡಾಕ್ಯುಮೆಂಟ್ ಮೇಲೆನೆ ನಾಳೆ ನೀವು ಕ್ಲೇಮ್ ಮಾಡೋದಾಗ್ಲಿ, ಇಲ್ಲ ಕ್ಲೇಮ್ ಡಿಕ್ಲೈನ್ ಆಗೋದಾಗ್ಲಿ, ಇದೆಲ್ಲ ನಿರ್ಧಾರ ಆಗೋದು. ಸೊ ಆ ಡಾಕ್ಯುಮೆಂಟ್ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಿಕೊಂಡು ಆ ಡಾಕ್ಯುಮೆಂಟ್ ನ ಪ್ರಿಪೇರ್ ಮಾಡಿ ಅನ್ನೋ ಸಲಹೆ IRDA ಕಾಲಕ್ಕೆ ಇನ್ಶೂರೆನ್ಸ್ ಕಂಪ್ನೀಸ್ಗೆ ಕೊಡ್ತಾ ಇರುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ತುಂಬಾ ಚರ್ಚೆ ಇದೆ. ಪಾಲಿಸಿ ಡಾಕ್ಯುಮೆಂಟ್ ಓದಿ ಅಂತ ಹೇಳ್ತೀರಾ, ಆ ಡಾಕ್ಯುಮೆಂಟ್ ಅಷ್ಟು ದೊಡ್ಡದಿರುತ್ತೆ, ಅದು ಎಲ್ಲರೂ ಓದಲ್ಲ ಪೂರ್ತಿಯಾಗಿ. ಓದಿದ್ರು ಕೂಡ ಅದರೊಳಗೆ ಬಹುತೇಕ ನಮಗೆ ಅರ್ಥ ಆಗಿರಲ್ಲ, ಮತ್ತೆ ಅದಕ್ಕೆ ಮತ್ತೆ ಇಟ್ ವಿಲ್ ಬಿ ಸಬ್ಜೆಕ್ಟ್ ಟು ಇಂಟರ್ಪ್ರಿಟೇಷನ್ ಬೇರೆ. ಸೊ ಇದೆಲ್ಲ ಚಾಲೆಂಜಸ್ ಇದೆ. ಸೊ ಹಾಗಾಗಿ ನೀವು ಖುದ್ದಾಗಿ ತಗೊಳ್ಳೋದಾಗ್ಲಿ, ಇಲ್ಲ ಇನ್ನೊಬ್ರು ಮೂಲಕ ತಗೊಳ್ಳೋದಾಗ್ಲಿ, ಆದಷ್ಟು ಇದ್ರ ಬಗ್ಗೆ ನೀವು ತಿಳ್ಕೊಂಡು ಇದ್ರ ಬಗ್ಗೆ ವ್ಯವಹರಿಸಬೇಕು.